ಮಮಕಾರ. ಹೆಂಗ್ರೆ ದುಃಖ ಮಮಕಾರ ಇವೆಲ್ಲ ನಂದು ಅನ್ನೋದ್ರಿಂದ ಬರ್ತಾವ್ರಿ. ನಂದು ಅನ್ನೋದ್ರಿಂದ ಬರ್ತಾವ. ಬಿಟ್ರಿ ಇದು ನಂದು, ಹೆಂಡ್ತಿ ನಂದು, ಗಂಡ ನಂದು, ಮಕ್ಕಳು ನಂದು, ಹೊಲ ನಂದು, ಅದು ಯಾರ್ದಿಲ್ಲಪ್ಪ. ದೇವರ ಮನೆ ಇದು, ಈ ಜಗವೆಲ್ಲ ಅದು ನಮ್ಮದು ಅಲ್ಲದು. ಅದಕ್ಕೇ ಶಾಸ್ತ್ರದಾಗ ಹೇಳ್ತಾರೆ ಬಹಳ ಚಂದ. ಕೆಲವೊಂದು ವಸ್ತುಗಳು ಹೇಳಿದ್ರು ಅವರು. ಭಾರ್ಯೇಯಂ ಮಧುರಾಕೃತಿರ್ಮಮ ಪ್ರತ್ಯಾನ್ವಿತೋ ಸುತಃ ಸ್ವರ್ಣಸ್ತೇಷು ಮಹಿರ್ನಿಧಿರ್ಮಮ ಮಮಾಸೌ ಬಂಧುರೋ ಬಾಂಧವಃ ರಮ್ಯಂ ಹರ್ಮ್ಯಮಿದಂ ಮಮೋತ್ತನೆಯ ವ್ಯಾಮೋಹಿತೋ ಮಾಯೆಯ ಮೃತ್ಯು ಪಶ್ಯತಿ ನೈಮ ದೇಹತಕಂ ಕ್ರುದ್ಧ. ಯಾರೇನಪ್ಪ ಅಂದ್ರೆ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮನೆ ಅಂತಾರೆ, ಅವ್ರಿಗೆ ನೋಡಿ ಮೃತ್ಯುರ್ ಹಸತಿ ಅಮೃತ ಭಕ್ತಿ ವಿಹೀನ ಮೂಢಂ ನಗ್ತಾ. ಹೊಲ ನಂದು, ಹೆಂಡತಿ ನಂದು, ರೊಕ್ಕ ನಂದು, ನಂದು ಅನ್ನೋರು ನೋಡಿ ಮೃತ್ಯು ನಗ್ತದಂತ. ತಮ್ಮ ಇದು ನಂದು ಅಂದವರು ಭಾಳ ಮಂದಿ ಹೋಗ್ಯಾರ. ಪಾಂಡವರು ಹೋದರು, ಕೌರವರು ಹೋದರು, ರಾವಣ ಹೋದ, ರಾಮ ಹೋದ, ಭರತ ಹೋದ. ಬಹಳ ಸುಂದರ ಒಂದು ದೃಷ್ಟಾಂತ ಬರ್ತದೆ. ರಾಜ ಭರ್ತೃಹರಿ ಅವರ ಕಾಕ ತಂದೆ ತೀರ್ಕೊಂಡ ಸಣ್ಣವ ಇದ್ದ. ಅವನಿಗೆ ಕಳಿಸಿದ್ರು ಗುರುಗಳಲ್ಲಿ, ಪಾಠಶಾಲೆಗೆ ಹೋಗಿ ಶಾಣೆಯಾಗಿ ಬಾಪ ಮಗ ಅಂತ ಕಳಿಸಿದ್ರು. ವಿದ್ಯಾ ಕಲಿತ ಬಹಳ ಜನಪ್ರಿಯ. ಸಣ್ಣವಿರ್ತಕ್ಕೆ ಏನು ಗುಣ ಇರ್ತಾವೆ ಅದು ಕಡಿತಕ್ಕೆ ಇರ್ತಾವೆ ಅಂತ ಹೇಳ್ತಾರಲ್ಲ, ಹುಟ್ಟೋದು ಗುಣ ಹುಗುಳುತಕ್ಕ ಹೋಗೋದಿಲ್ಲ ಅಂತ, ಮಣ್ಣಾಗಿಡತಕ್ಕ ಹೋಗಿಲ್ಲ. ಹುಡುಗ ಬಹಳ ಪ್ರೀತಿ, ನೋಡ್ಲಿಕ್ಕೆ ಹಾಗೆ ಸೌಂದರ್ಯ, ಮಾತಿನೊಳಗೆ ಹಾಗೆ ನಯ ನುಡಿ ವಿನಯ. ಇಡೀ ಜನ ಎಲ್ಲ ಅವನ ಬಹಳ ಪ್ರೀತಿ ಮಾಡ್ತಿದ್ರು. ಜಲ್ದಿ ದೊಡ್ಡವಾಗಬೇಕು, ನಮ್ಮ ದೇಶಕ್ಕೆ ರಾಜ ಆಗಬೇಕು. ಪರಂತು ಅವ್ರ ಕಾಕ ಹಿಂದಕ್ಕೆ ನಿಮ್ಗೆ ಗೊತ್ತದ, ಗೌಡ್ರು ಹಿರಿಯ ಮಗನೇ ಗೌಡ ಆಗ್ತಿದ್ದ, ರಾಜರು ಹಿರಿಯ ಮಗನೇ ರಾಜ ಆಗ್ತಿದ್ದ. ಅಲ್ಲ, ಹಿರಿಯ ಮಗ ಪಾಟೀಲ, ಸಣ್ಣ ಮಗ ಬಿರಾದಾರ. ಹಿಂದಕ್ಕೆ ಹಿಂಗೆ ಇದು. ಅಲ್ಲ, ಹಿರಿಯ ಮಗ ಅವನಿಗೆ ಪಟ್ಟು ಕಟ್ಟಬೇಕು, ಅಣ್ಣನ ಮಗ ಪಟ್ಟು ಕಟ್ತಾನೆ, ಶಾಣೆ ಭಾಳ ಅದಾನೆ. ಕಾಕನ ಮನಸ್ಸಿನಾಗ ಒಂದು ಕೆಟ್ಟ ಬುದ್ಧಿ ಬಂತು. ನಂದು ಮಗ ಅದ, ಈ ರಾಜ್ಯ ನನ್ನ ಮಗನಿಗೆ ಆಗಬೇಕು, ಅವನಿಗೆ ಆಗಬಾರ್ದು. थोरले वडिलांच्या मुलांना राज्य का बरं, माझ्या मुलांना का बरं नको, म्हणून त्यांच्या चाचाच्या काकाच्या मनाचे हे पाप आल्यामुळे त्यांनी काहीतरी असं वाट्याचं हे काटा काढून जावं हे विचार आला. ತಿಳಿತೇನ್ರಿ ನಿಮಗೆ ಏನಂದೆ? ಅವ್ರ ಕಾಕನ ಮನಸ್ಸಿನಾಗ ಏನು ಬಂತು ಅಂತ ಕೇಳಿದ್ರೆ, ನನ್ನ ಮಗ ಅದಾನ, ಅವನು ಶಾಣೆ ಅದಾನ, ಅವನಿಗೇನಪ್ಪ ರಾಜ ಮಾಡಬೇಕು, ಅಣ್ಣನ ಮಗನಿಗೆ ದಾರಿ ಅಂತ ತೆಗಿಬೇಕು.
ವಿಚಾರ ಬಂದು ಎಲ್ಲರಿಗೆ ಪ್ರೇಮ ಇತ್ತು. ಹುಡುಗ ಸಣ್ಣ ಹುಡ್ಕೊಂಡು ದೊಡ್ಡವರು, ಹೆಣ್ಣು ಗಂಡು ಎಲ್ಲ ಪ್ರೇಮ ಮಾಡ್ತಿದ್ರು ಅವನಿಗೆ. ಹುಡುಗ ಬಹಳ ಶೀಲ ಸ್ವಭಾವ ಹುಡುಗ. ಕಾಕ ಏನು ಮಾಡ್ದ ಅಂತ ಕೇಳಿದರೆ ಕೊಲಗಡಕರಿ ಕರೆಸಿ ಇವನಿಗೆ ತಗೊಂಡು ಹೋರಿ ಅಂತ ತಿಳ್ಕೊಂಡು ಕಳಿಸದ. ಅವ್ರು ಕರ್ಕೊಂಡು ಹೋದ್ರು, 4 ಮಂದಿ ಕಡೆಯವ್ರು ಕರ್ಕೊಂಡು ಹೋದರು. ಅಡವ್ಯಾಗ ಕರ್ಕೊಂಡು ಹೋಗಿ ಸುಂದರ ರಾಜಕುಮಾರ, ಬಹಳ ಮೃದು, ಬಹಳ ಮೆತ್ತಗೆ, ವಿನಯ, ಅದೆಲ್ಲ ನೋಡಿ ಅವ್ರ ಮನುಷ್ಯನಾಯ್ತು, ಎಂಥ ಹುಡುಗನ ಹ್ಯಾಂಗೆ ಕಡಿಬೇಕಪ್ಪ, ಹ್ಯಾಂಗೆ ಕಡಿಬೇಕು. ಮನಸ್ಸಾಗಲಿಲ್ಲ ಅವ್ರಿಗೆ, ಮನಸ್ಸಾಗಲಿಲ್ಲ. ಕಡಿಬಾರ್ದು ತಮ್ಮ, ನೀ ಎಲ್ಲೇ ಹೋಗಪ್ಪ, ನಿನ್ನ ಕಡಿಬೇಕಂತ ಮನಸ್ಸಾಗೋದಿಲ್ಲಪ್ಪ. ನಿನ್ನಂಥ ಒಳ್ಳೆ ಸುಂದರ ರಾಜಕುಮಾರ, ಸುಶೀಲ, ಸುಸಂಸ್ಕೃತ. ಮತ್ತು ರಾಜ ಹೋದ್ಕೊಳ್ಳೆ ಕಡ್ದಿರಲಿಲ್ಲ ಅಂತ ಕೇಳ್ತಾನೆ. ಹ್ಯಾಂಗೆ ಮಾಡ್ಬೇಕು ತಿಳ್ಕೊಂಡು ಅವನೊಂದು ಬಟ್ಟು ಕಡಿದ್ರು, ಕಿರ್ಬಟ್ಟು ಕಡಿದು ರಕ್ತ ಹಚ್ಕೊಂಡು ಹೊರಟರು. ಆ ಹುಡುಗ ಅಂತಾನೆ, ನಮ್ಮ ಸಾಯೋ ಟೈಮಿಗೆ ಒಂದು ನಮ್ಮ ಕಾಕಾಗ ಪತ್ರ ಬರಿತೀನಿ, ಒಯ್ದು ಕೊಡ್ರಿ, ಒಂದು ಪತ್ರ ಬರಿತೀನಿ. ಆಯ್ತು ಕೊಡು. ಪತ್ರ ಹುಡುಗ ಬರೆದು ಕೊಡ್ತಾಯಿದೆ. ಪತ್ರ ಎಲ್ಲಿ? ಅಲ್ಲಿ ತಾಡಪತ್ರಿಯೊಳಗೆ ಆ ಬಟ್ಟು ಕತ್ತರಿಸಿದ್ರಲ್ಲ ಅದರ ರಕ್ತ ತೊಗೊಂಡೆ ರಕ್ತದಾಗ ಬರೀತು ಹುಡುಗ ಪತ್ರ ಬರೆದು. ಕಾಕ ಒಯ್ದು ಕೊಡ್ರಿ ಅಂತ ಹೇಳ್ದ. ಆ ಕೊಲೆಗಡಕರಿಗೆ ಅದೇನು ತಿಳಿತದೆ, ಸಂಸ್ಕೃತ ಶ್ಲೋಕ ಬರೆದು ಸಾಲಿಗೆ ಓದಿಲ್ಲ. ಅವರು ಹೋದರು, ಒಯ್ದೇನಪ್ಪ ಸಭಾದಾಗ ಕುಂತಿದ್ರು. ಕಾಕಾಗ ಒಯ್ದು ಪತ್ರ ಕೊಟ್ಟರು. ಪತ್ರ ಓದ್ತಾನೆ. ಕಣ್ಣಾಗ ನೀರು ಒಂದು ಸವನ ಧಾರಾಕಾರವಾಗಿ ಹರಿಯಕತ್ಯಾವ. ಅಳ್ತಾನೆ. ಎಲ್ಲ ರಾಜರ ಏನಾಯಿತು, ಏನು ದುಃಖ ಆಯಿತು, ಯಾಕೆ ಏನಾಗ್ಯದ ಅಂತ ಕೇಳಿದರೆ, ಈ ಪತ್ರ ಓದಿ ನನಗೆ ದುಃಖ ಆಕತ್ಯಾವ. ಏನದ ರೀ ಹುಡುಗ? ನೆನಪಿಡ್ರಿ, ಭಾಳ ಚಂದ ಬರೆದಿತ್ತು. ಮಾಂಧಾತ ಮಹೀಪತಿ ಕೃತಯುಗೆ ಲಂಕಾರ ಭೂತೋ ಗತೌ. ಸೇತುರ್ಬಂಧಿತ ಏನ ರಾವಣ. ಎಣ್ಣ ಕಾಕ, ಕೃತಯುಗದೊಳಗೆ ಮಾಂಧಾತ ರಾಜ ಇಡೀ ಭೂಮಿಯನ್ನು, ಇಡೀ ಜಗತ್ತಿನ ಭೂಮಿಯನ್ನೇ ಒಬ್ಬ ಆಳ್ತಕ್ಕಂಥವ ಮಾಂಧಾತ. ಹಂಗೆ ಹೆಸರದ ನೋಡ್ರಿ, ಮಾಂಧಾತ. ಭಾಳ ವಿಚಿತ್ರ ಕಥೆಗಳದಾವ. ಋಷಿಗಳು ಒಬ್ಬ ರಾಜ ಏನಪ್ಪ ಅಂತ ಕೇಳಿದ್ರೆ ಪುತ್ರ ಹುಟ್ಟಬೇಕಂತ ಯಜ್ಞ ಮಾಡಿದ್ದವ ಮಾಂಧಾತ. ಯಜ್ಞ ಮಾಡಿದ ಕಾಲಕ್ಕೆ ಏನಪ್ಪ ಅಂತ ಕೇಳಿದ್ರೆ, ಯಜ್ಞ ಮಾಡಿದ್ದು ಪವಿತ್ರ ನೀರನ್ನು, ಹೆಂಗೆ ನಿಮಗೆ ತೀರ್ಥ ಕೊಡ್ತಾರಲ್ಲ ದೇವ್ರ ಮ್ಯಾಗ, ಆ ಪವಿತ್ರ ನೀರನ್ನು ತೆಗೆದು ಇಟ್ಟರು. ಇದು ಮುಹೂರ್ತ ಸರಿ ಇಲ್ಲ ರಾಜ, ಇಂಥ 3 ದಿವಸ ಇದು ಕುಡ್ದು ನೀ ಗಂಡ ಹೆಂಡ್ತಿ ನಿನಗೆ ಮಕ್ಕಳಾಗ್ತಾವಂತ ಹೇಳಿದ್ರು. ಅದಕ್ಕೆ ಈಗಿರಲಿ ಅಂತ ಅಲ್ಲಿ ಇಟ್ಟರು. 1 ತಿಂಗಳು 2 ತಿಂಗಳು ಆದಕ್ಕೆ ರಾಜ ಬೇಟೆಗೆ ಬಂದ. ಬ್ಯಾಟಿ ಆಡೋಕೆ ಬಂದು ಹುಲಿ ಬೆನ್ನತ್ತಿ ಸಿಗಲಿಲ್ಲ. ಆ ಕಾಲಕ್ಕೆ ಏನಪ್ಪ ಅಂತ ಕೇಳಿದ್ರೆ ರಾತ್ರಿ ಆಯಿತು, ನೀರಡಿಕೆ ಬಹಳ ಆಯಿತು. ಎಲ್ಲರ ಹುಡುಗಿ ನೀರು ಕುಡಿಬೇಕಾದ್ರೆ ರಾತ್ರಿ ಒಂದಿಟ್ಟು ಬೆಳಕು ಕಂಡಂಗೆ ಆಗಿ ಅಲ್ಲಿ ಬಂದ. ಹುಡುಕಾಡ್ತಾನೆ, ನೀರಿಟ್ಟಿದ್ರು, ನೀರು ಕುಡ್ದ, ಮಕ್ಕೊಂಡ. ಹೊತ್ತು ಹೊಟ್ಟಬೇಕು ನೋಡ್ತಾನೆ, ಅರೇ ನಮ್ಮ ಗುರುಗಳದೇ ಇದು ಆಶ್ರಮ.
ನಮ್ಮ ಗುರುಗಳದೇ ಆಶ್ರಮ. ಗುರುಗಳಿಗೆ ನಮಸ್ಕಾರ ಮಾಡ್ದೆ. ಯಾಕಪ್ಪ ಎಲ್ಲಿಂದ ಬಂದಿದ್ದು? ಯಪ್ಪ ಹಿಂಗೆ ಬ್ಯಾಟಿಗೆ ಬಂದಿದ್ದೆ, ಭಯಂಕರ ರಾತ್ರಿ ನೀಡಕ್ಕಾಯ್ತು. ನೀರು ಕುಡುವುದೇ. ಎಲ್ಲಿವು? ಅಲ್ಲಿ ಇಟ್ಟದ್ದು. ಅವ ಅಂದ, ಅದು ಯಜ್ಞದಲ್ಲಿ ಆ ನೀರು ಕುಡಿದ್ರೆ ನಿನ್ನ ಹೆಂಡ್ತಿ ಹೊಟ್ಲೆ ಆಗ್ಬೇಕಂತ ಬರೆದಿತ್ತು, ಈಗ ನೀನೇ ಹೊಟ್ಲೆ ಆಗು ಅಂದ್ರು. ಭಾಳ ದೊಡ್ಡ ದೊಡ್ಡ ಕಥೆ ಅದ. ಇದೇನು ರೀ ಗುರುಗಳ ನಾವು? ಹೌದಪ್ಪ, ಮತ್ತು ಕುಡ್ದೀವಿ. ಸರಿ ಕುಡಿದ್ರೆ ಅಳಗಾಡಬೇಕು. ಅಳಗಾಡಂಗಿಲ್ಲ ಅಂದ್ರೆ ಯಾವ್ದ್ರದ್ದು ಅದು ಕುಡಿದ್ರೆ ಅಳಗಾಡಬೇಕು. ಈಗ ಅದು ಗರ್ಭಧಾರಣ ಆಗೋದೇ ನೀರದ. ಕುಡ್ದಿ ಅಂದ್ರೆ ಎಂಥ ಪಂಚಾಯತಿ ಅಂತ. ಗರ್ಭ ಆಯ್ತು ರೀ, 7 ತಿಂಗಳು ಆದವು ರೀ. ಬರ್ಬೇಕು ಹೆಂಗೆ ಹೊರಗೆ? ಹೈರಾಣ. ಹೆಂಗೆ ಬರಬೇಕು? ಹೆಣ್ಮಕ್ಳು ಆದ್ರೆ ಬರ್ತದೆ, ಗಂಡ್ಮಕ್ಳು ಹೆಂಗೆ ಬರಬೇಕು? ಅವ ಅಂದ, ಹೆಂಗೆ ಮಾಡ್ಬೇಕ್ರಿ ಗುರುವೇ ಅಂದ್ರೆ, ಇದು ಆಪ್ರೇಷನ್ ಮಾಡೋಕ್ಕತ್ತಿರಲ್ಲ. ಈಗೆಲ್ಲ ಭಾಳ ಹಳಿದದು. ಅವಾಗ ಆಪ್ರೇಷನ್ ಮಾಡ್ತಿದ್ರು. ಆವಾಗ ಗುರುಗಳು ಅದಕ್ಕೇನಪ್ಪ ಅಂದ್ರೆ ಆಪ್ರೇಷನ್ ಮಾಡಿ ಕೂಸು ತೆಗೆದ್ರು. ಅವನ ಹೆಸರು ಮಾಂಧಾತ. ಕೂಸು ತೆಗೆದ್ರು. ಮತ್ತು ಮಲಿ ಕುಡಿಬೇಕು, ಎಲ್ಲಿ ಕುಡಿಬೇಕು? ಮಲಿ ಇಲ್ಲ. ಅವಾಗಂತಾರೆ, ನೋಡ್ರಿ ನಿಮ್ಮ ಹುಡುಗರು ಮಾಡ್ತಾವಿಲ್ಲ, ಬಟ್ಟೆ ಹಾಕ್ತಿರ್ತಾವ. ಇದೇ ರಾಜ ಆ ಕೂಸು ಹುಟ್ಟಿದ ಕೂಡಲೇ, ಅದು ಹಸುವಾದ ಕೂಡಲೇ ಇದೇ ಮಾಮ್ ಧಾತ ಅನ್ನಿಸ್ತಾರೆ. ನನ್ನನ್ನೇ ಕುಡಿ, ಮಾಮ್ಮ ನನ್ನನ್ನೇ ಧಾತ ಕುಡಿ ಅಂತ ತಿಳ್ಕೊಂಡು ಅದ್ರ ಬಾಯಾಗ ಬಟ್ಟಿಟ್ರೆ ಆ ಹುಡುಗೇನಪ್ಪ ಜೀವಂತಾಗಿ ಉಳ್ದಾನ, ಅವನಿಗೆ ಮಾಂಧಾತ ರಾಜ ಅಂತ. ಭಾಳ ದೊಡ್ಡ ಮಜಾ ಅದ. ಅವ ಪತ್ರ ಬರಿತಾನೆ. ಹುಡುಗ ಪತ್ರ ಬರ್ತಾನೆ ಕಾಕಾಗೆ. ಮಾಂಧಾತ ಮಹೀಪತೆ ಕೃತಯುಗೆ ಲಂಕಾರ ಭೂತೋ ಗತೌ. ಕಾಕಾ, ನನಗೆ ಕೊಂದು ಈ ಭೂಮಿ ಆಳ್ಬೇಕಂತೆಯಲ್ಲ ಕಾಕ. ನೋಡಿ ತಿಳ್ಕೋರಿ ನೀವು. ಕಾಕಾ, ಈ ಭೂಮಿ ಸಲುವಾಗಿ ನನ್ನ ಕೊಂದು ನೀ ಭೂಮಿ ಆಳ್ಬೇಕಂತಿ, ಒಡೆಯನಾಗ್ಬೇಕಂತಿ. ಮಾಂಧಾತ ಮಹೀಪತೆ ಕೃತಯುಗೆ ಲಂಕಾರ ಭೂತೋ ಗತವು. ಈ ಭೂಮಿ ಮಾಂಧಾತ ಇಡೀ ಪೃಥ್ವಿ ಭೂಮಿಯನ್ನು ಆಳ್ಯಾನ. ರಾವಣ ಏನು ವಿಜಯಿತ ರಾವಣನ ಯಾರು ಕೊಂದು ಏನಪ್ಪ ಅಂತ ಕೇಳಿದ್ರೆ ಜಗತ್ತು ಆಳ್ಯ ರಾಮ. ಆ ರಾಮನ ಜೊತೆಗೇನು ಈ ಭೂಮಿ ಹೋಗಿಲ್ಲೋ ಕಾಕ. ಆ ರಾಜನ ಜೊತೆಗೇನು ಭೂಮಿ ಹೋಗಿಲ್ಲ. ನಿರಪರ್ಯಾದಿ ಆಗ್ತದೆ. ನನ್ನನ್ನು ಕೊಂದ ನೀ ಭೂಮಿ ಆಳ್ಬೇಕಂತ ಅಂದಮೇಲೆ ನಿನ್ನ ಜೊತೆಗೆ ಬರ್ತದೇನೋ ಕಾಕ ಈ ಭೂಮಿ ಅಂತ ಹುಡುಗ ಪತ್ರ ಬರೆದಿತ್ತು. ರಾಜ ಪತ್ರ ನೋಡಿ ಸವಾದ ಗಳ 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 ಅಳ್ತಾನೆ. ಯಾಕ್ರಿ ಅಂತ ಎಲ್ಲರೂ ಕೇಳ್ತಾರೆ. ನನ್ನ ಜೀವನದೊಳಗೆ ಭಾಳ ತಪ್ಪು ಮಾಡಿದೆ. ಹಣಿ ಬಡ್ಕೋತಾನೆ, ಅಳ್ತಾನೆ, ಉಳ್ಳಾಡ್ತಾನೆ. ಆವಾಗ ಪತ್ರ ತಂದು ಕೊಟ್ಟವ್ರು ಅಂತಾರೆ, ನಿಮ್ಮ ಅಣ್ಣನ ಮಗ ಜೀವಂತ ಅದಾನ. ಅವನಿಗೆ 6 ಬಟ್ಟಿದ್ದು, ಅದಕ್ಕೆ ಒಂದು ಬಟ್ ಕತ್ತರಿಸ್ಕೊಂಬಂದಿದ್ರು. ಬಟ್ ತಂದು ಕೊಟ್ರಿ ಅಲ್ಲ, 6 ಬಟ್ ಇದ್ದವ್ರಿ, ಒಂದು ಬಟ್ ಕತ್ತರಿಸಿ ತಂದು ಕೊಟ್ಟೇವಿ, ನಿಮ್ಮ ಮಗ ಜೀವಂತ ಅದಾನ ಅಂತ ತಿಳ್ಕೊಂಡು ಅಂದ ಒಳಕ್ಕೆ ರಾಜ ಮುಂಜ ಅವನ ಹೆಸರ. ಆ ಮುಂಜ ಏನು ಮಾಡ್ದ ಅಂದ್ರೆ ಅಣ್ಣನ ಮಗನಿಗೆ ರಾಜ್ಯವನ್ನು ಕೊಟ್ಟು ತಲೆ ಮರೆಸೋಡು ಅಡವಿಗೆ ಹೋಗ್ಬಿಟ್ಟ. ನೀವು ಜಗತ್ತಿನೊಳಗೆ ಈ ಭೂಮಿ ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಗುಹೇಶ್ವರ. ದೇವರ ಸಲುವಾಗಿ, ಗುರುವಿನ ಸಲುವಾಗಿ ಸತ್ತವರು ಯಾರು ಅದಾರ? ಹೆಣ್ಣಿಗಾಗಿ ಸತ್ತವ್ರದ್ದು ರಾಮಾಯಣ ಆಯಿತು, ಹೊನ್ನಿಗಾಗಿ ಸತ್ತವ್ರದ್ದು ಮಹಾಭಾರತ ಆಯಿತು. ದೇವರಿಗಾಗಿ ಸತ್ತವರು ಎಲ್ಲರೂ ಕೇಳಿರಿ? ದೇವರಿಗೆ ಹೋದ್ರೆ ಸಾಯಂಗಿಲ್ಲ, ಅಜರ ಅಮರ ಆಗ್ತಾರೆ ಅವರು ಪುಣ್ಯಾತ್ಮರೇ. ಅವರಿಗೆ ಸಾವು ಬರುವುದಿಲ್ಲ.
ಅದಕ್ಕೆ ಮಹಾತ್ಮರಂತಾರೆ ಬಹಳ ಮಮಕಾರ ಮಾಡಬೇಡ. ಭಾರ್ಯ ಮಧುರಾಕೃತಿ ಮಮ, ನನ್ನ ಹೆಂಡ್ತಿ ಭಾಳ ಸುಂದರ ಅದರ, ನನ್ನ ಹೆಂಡ್ತಿ ಅತ್ಯಂತ ಪ್ರೀತಿಯ ಮಕ್ಕಳದ ನಾನು ಸ್ವತಃ. ಸ್ವರ್ಣಶೇಷ ಮಹಾನಿಧಿರ್ಮಮ, ನಾನು ಬ್ಯಾಂಕ್ದಾಗ ಬ್ಯಾಲೆನ್ಸ್ ಅದ, ಇಷ್ಟು ರೊಕ್ಕದ, ಇಷ್ಟು ಬಂಗಾರದ. ಯಾಕೆ ಮಾಡ್ತೇವೆ? ಯಾರೂ ಇಲ್ಲ, ಕೆಟ್ಟ ಬಂಗೆ ಕೆಳೆಯಿಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಅದಕ್ಕೆ ಮಹಾತ್ಮ ಇವು ಯಾರಕ್ಕೆ ನಂದು ಅನ್ಬೇಡಪ್ಪ. ಯಾರು ಮಹಾತ್ಮರು ಸುಳ್ಳು ಹೇಳ್ಯಾರೇನು? ಅದಕ್ಕೆ ಸುತಃ ನನ್ನವರಲ್ಲ. ದಿಲ್ಲಿದು ಮುಸಲ್ಮಾನದ ಎಷ್ಟು ಜನ ರಾಜ ಆಗ್ಯಾರ, ಅವ್ರ ಅಪ್ಪಕ್ಕೆ ಒಂದೇ ರಾಜ ಆಗ್ಯಾರ. ಔರಂಗಜೇಬ್ ಅವ್ರ ಅಪ್ಪಕ್ಕೊಂದು ಶಾಹಜಹಾನಕ್ಕೆ ಒಂದೇ ರಾಜ ಆಗ್ಯಾರ. ಎಲ್ಲರೂ ಲೆಕ್ಕ ಹಾಕ್ರಿ. ಅಪ್ಪನ ಕೊಂದವ್ರು ಅದಾರ, ಮಗನ ಕೊಂದವ್ರು ಅದಾರೆ, ಹೆಂಡತಿ ಕೊಂದವ್ರು ಅದಾರೆ, ಗಂಡಕ್ಕೆ ಕೊಂದವ್ರು ಅದಾರೆ, ಅಣ್ಣಕ್ಕೆ ಕೊಂದವ್ರು ಅದಾರೆ, ತಮ್ಮಕ್ಕೆ ಕೊಂದವ್ರು ಅದಾರೆ. ನೀವು ಕೇಳ್ತೀರಪ್ಪ, ಕೇಳಿಲ್ಲ, ಗೊತ್ತಿಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತದ. ಯಾರಿಗೆ ಯಾರೂ ಇಲ್ಲ. ಯಾರ ಮೇಲೆ ನನ್ನವರನ್ನು ತಲೆದು ಬಿಟ್ಟುಬಿಡಿದು. ನಿನ್ನ ಪೈಕಿ ಒಬ್ಬರೇ ಅದರ, ಒಬ್ಬ ಗುರುನಾಥ, ಒಬ್ಬ ಪರಮಾತ್ಮ. ಯಾರದ? ಯಾರಿಲ್ಲ. ಸಿದ್ಧಾರ್ಥ ಸಮಯಕ್ಕೆ ಸಿದ್ಧಾರ್ಥ ಸ್ವಾಮಿಗೆ ಸತ್ರ, ಸಿದ್ಧಾರ್ಥ ಮಹಾತ್ಮ ಅಂತಕ್ಕೆ ಸತ್ರ ಬಂದು ಅಳಕ್ಕೆ ಹತ್ತರಂತ. ಅಳಕ್ಕೆ ಹತ್ತಿಕೊಳ್ಳಿ ಸಿದ್ಧಾರ್ಥ ಹೇಳಿದ್ರು, ಸ್ವಾಮಿಗಳ ಕಥೆ ಅದಾಗ ನನ್ನ ಗಂಡ ಸತ್ತ, ನಾನು ಸತ್ತ. ಯಾರು ಒಂದು ದೇಶದೊಳಗೆ ಯಾವುದೇ ಏನಪ್ಪ ಅಂತ ಕೇಳಿದರೆ, ಹೊಸದಾಗಿ ಹುಡುಗಿ ಮದುವೆ ಆಯಿತು, ಗಂಡು ಮನೆಗೆ ಬಂದು ಆ ಹುಡುಗ ಹಮೇಶ ಮಠಕ್ಕೆ ಬರೋದು ಚಟ ಅದಕ್ಕೆ ರೀ. ಊರವ್ರಿಗೆ ಮಠಕ್ಕೆ ಬರೋದು ಹೋಗೋದು ಮಾಡ್ತಿತ್ತು ಹುಡುಗ, ಭಾಳ ಪ್ರೇಮ. ಅದು ನೋಡಿ ಅವ್ರವ್ವ ಅಪ್ಪ ಅಂದರು, ಪಾರಿಗೆ ಹಿಂಗೆ ಸಡ್ಲು ಬಿಟ್ಟರೆ ಅದು ನಮ್ಮ ಕೈಯಂದೇ ಹೋಗ್ಕದ. ಹೌದಲ್ಲ, ನೀವು ಹಿಂಗೆ ಅಂತೀರ, ನಮ್ಮ ಕೈಯಂದೇ ಹೋಗ್ಕದ. ಅದಕ್ಕೇನು ಮಾಡಬೇಕು? ಅದ್ರ ಕೊಳ್ಳಾಗ ಒಂದು ಕಟ್ಟಬೇಕು. ಕೊಳ್ಳಾಗ ಯಾರಿಗೆ ಕಟ್ತಾರೆ ನೋಡಿ? ಉಡಾಳ ದನಕ್ಕೆ ಕಟ್ತಾರೆ, ನೋಡಿದಿಲ್ಲ? ಡೊಂಗ. ಆ ಕಡೆ ಬಿಜಾಪುರ ಕಡೆ ಏನ ಅಂತಾರೆ? ಲೊಳ್ಳಿ. ಈ ಕಡೆ ಡೊಂಗ ಅಂತಾರೆ. ಉಡಾಳ ದನಕ್ಕೆ ಹೆಂಗೆ ಡೊಂಗ್ ಕಟ್ತಾರೆ, ಓಡಕ್ಕೆ ಬರಲಾರ್ದಂಗೆ, ಹಂಗೆ ಹೆಂಡ್ತಿಗೊಂದು ಗಂಡಗೊಂದು ಹೆಂಡ್ತಿ ಅಂದ್ರೆ ಇವು ಡೊಂಗ್ರಿ. ಮಠಕ್ಕೆ ಹೋಗ್ತದ. ಮಠಕ್ಕೇನಪ್ಪ ಹಮೇಶ ಹೋಗ್ತಾನೆ, ಸಾಲಿ ಬಿಟ್ಕೊಳ್ಳೆ ಹೋಗ್ತಾನೆ. ಏನು ಅದಕ್ಕೆ ಚಂತನ ಅಲ್ಲೇ ಇರ್ತಾನೆ ಮಠದ ಅಂತ್ಯಕ್ಕೆ. ಅವ್ವ ಅಪ್ಪು ಒಂದೇ ಮಗ, ಎಲ್ಲರೂ ಕೂಡ ಹೇಳಿದ್ರು ಹಿಂಗೆ ಬಿಟ್ರಿ ಅಂದ್ರೆ ಹುಡುಗ ಕೈ ಬಿಡ್ತದ, ಅದಕ್ಕೊಂದು ಕಳ್ಳ ಕಟ್ರಿ. ಹುಡುಕಾಡಿ ನೋಡಿ, ಚಲೋ ಹುಡುಗಿ ನೋಡಿ ಕಟ್ಟೋದ್ರು. ಹುಡುಗಿ ಮನೆಗೆ ನಡ್ಯಕ್ಕೆ ಬಂದು ಏನು ಮಾಡಕ್ರಿ? ನಡ್ಯಕ್ಕೆ ಒಂದು ಮನೆಗೇನು ಕೊಂಡಿರ್ತಾಳೆ ಏನಕ್ಕೆ ಅವ್ರ ಮನೆಗೆ, ಅಲ್ಲಿ ನಡೀತಾಳೆ. ಹಿಂಗ್ಯಾಕಂತಾರೆ ಯಾರಿಕನ? ಗಂಡು ಮನೆಗೆ ನಡ್ಯಕ್ಕೆ ಹೋಗ್ಯಾಳೆ, ಮತ್ತು ಅವ್ರ ಮನೆಗೆ ನಮ್ಮ ಮಕ್ಕಳಕ್ಕೆ ಹೋಗ್ಯಾಳೆ. ಅಲ್ಲಿ ನಡೀತಾರೆ. ನಡೆಯೋದಂದ್ರೇನು? ಅತ್ತಿಗೆ, ಮಾವನಿಗೆ, ಗಂಡಗೆ, ಮೈದನಿಗೆ, ಓಣ್ಯಾಗ ಎಲ್ಲರಿಗೆ ಮನಸ್ಸಿಗೆ ಬರಂಗೆ ಇರೋದಕ್ಕೆ ನಡೀದಂತಾರೆ ರೀ. ಹಂಗೆ ಕಲಿ. ನಡ್ಯಾಕೆ ಬಂದು ಕೂಡಲೇ ಅತ್ತಿ ಮಾವ ಅಂದ್ರು, ತಂಗಿ ಇಲ್ಲಿ ಬಾ, ಒಂದು ಮಾತು ಕೇಳು. ಈ ಹುಡುಗ ಸಾವ್ಕಾಸ ಕೈ ಬಿಡಕತ್ತದ. ಚಂತನ ಮಠನೇ ಅಂತದೆ. ಮುಂಜಾಳೆನೂ ಮಠಕ್ಕೆ ಹೋಗ್ತದ, ಮಧ್ಯಾಹ್ನ ಮಠಕ್ಕೆ ಹೋಗ್ತದ, ರಾತ್ರಿನೂ ಅಲ್ಲೇ ಮಕ್ಕೋತದ. ನೋಡವ ಏನು ಮಾಡ್ತಿ ಮಾಡು. ಆಕೆ ಅಂದು, ಚಿಂತೆ ಬೇಡ್ರಿ ಅಂದ್ಲಕ್ಕೆ. ಮದುವೆ ಮಾಡೋದಂದ್ರೆ ಏನು ಗೊತ್ತಲ್ರಿ? ಉಡಾಳ ದನಕ್ಕೆ ಮುಗ್ದಾಣೆ ಹಾಕ್ತಾರೆ ನೋಡ್ರಿ.
ಓಡಾಡ್ದನಕ್ಕೆ ಮುಗ್ದಾಣಿ ಹಾಕಿದ್ರೆ, ಇಲ್ಲಕ್ಕೆ ಕತ್ತಿಗೆ ಕಾಲು ಕಟ್ಟಿದ್ರೆ ಬರೋಬ್ಬರಿ ಎಲ್ಲಿ ಹೋಗಿಲ್ಲ ತಾನೇ ನಡೀತದೆ. ಹಂಗೆ ಮದಿ ಅಂದ್ರೆ ಏನು? ಹೆಣ್ಣಿಗೊಂದು ನೊಗ, ಗಂಡಿಗೊಂದು ನೊಗ. ಇವು ಆಕೆ ಹೆಣ್ಮಕ್ಳು ಆಯ್ತು ರೀ, ಅತ್ತಿಗೆ ಹೇಳೋದು ನೀವೇನು ಚಿಂತೆ ಬಿಡ್ರಿ, ನಾ ಎಲ್ಲ ಮಾಡ್ತೀನಿ, ಅವ್ರಿಗೆ ಸುಧಾರಿಸ್ತೀನಿ ಅಂದ್ಲಕ್ಕಿ. ಹೆಣ್ಮಕ್ಳು ಸುಧಾರಿಸೋ ಟೈಮ್ ಯಾವಾಗ ಗೊತ್ತೇನು ರೀ? ಎಡ್ಡೆ ಊಟಕ್ಕೆ ಕುಂತಾಕ್ರೆ ಮಕ್ಕೊಂಡಕ್ಕೆ. ಇವೆರಡು ಬಿಟ್ಟು ಸುಧಾರಿಸಕ್ಕೆ ಬರೋಂಗಿಲ್ಲ, ಕೈಯಾಗ ಸಿಗಂಗಿಲ್ಲ. ಊಟಕ್ಕೆ ಕುಂತಾಕ್ರೆ ಶುರು ಮಾಡ್ತಾರೆ ಅವ್ರು, ನೀವು ಉಣ್ಣರು ಉಂಡು ಎದ್ದು ಓಡ್ರೆ ಹೋಗಿ. ಏನು ಹೇಳುದೆ ಎಲ್ಲ ಅತ್ತಿದು ಹೇಳ್ತಾರೆ, ಮಾವಂದು ಹೇಳ್ತಾರೆ, ಮೈದಂದು ಹೇಳ್ತಾರೆ. ಅವ ಉಣ್ಬೇಕು ಏನು ಅಳ್ಬೇಕೋ ಯಾರಿಗೂ ಬರ್ತಾರೆ. ಅದು ಟೈಮೇ ಅದೇ ಸಿಗಂಗಿಲ್ಲ ಕೈಯಾಗ ಗಿರಾಕಿಗಳು. ಊಟಕ್ಕೆ ಕೊಡೋಕ್ಕೆ ರೀ ರೀ ಅನ್ನಕ್ಕೆ. ಯಾಕೆ? ನನಗೆ ಮನಸ್ಸೇ ಬರಂಗಿಲ್ಲ ರೀ, ನನಗೆ ಹಸುವೇ ಆಗಂಗಿಲ್ಲ ರೀ, ನನಗೆ ಹೆಂಗರಿ ಅಂದ. ಹೆಂಗರಿ ಅಂದ್ರೆ ಹೆಂಗೆ ಹಾಕೋದು? ಅದು ಹಂಗೆ ಹೇಳಕ್ಕೆ ಬರ್ತದೆ ರೀ, ನನಗೆ ಬರ್ತದೆ. ನನಗೆ ಹಸೆ ಆಗಿಲ್ಲ. ನೀವು ಹೋದ್ರೆ ನಾ ಹೆಂಗೆ ಉಣ್ರಿ? ನೀವು ಮನೆಯಾಗೆ ಇರೋಂಗಿಲ್ಲ, ಹೊರಗೆ ಹೋಗ್ಕರಿ, ನಂಗೆ ನಿದ್ದೆ ಬರೋಂಗಿಲ್ಲ, ಹಸು ಆಗಂಗಿಲ್ಲ. ಉಣೋದೆಲ್ಲ ಉಣ್ತಿದ್ರು, ಎಲ್ಲ ನುಂಗಿ ನೀರು ಕುಡಿತಿಳು, ಹೊರತು ನಂಗೆ ಹಸು ಇಲ್ಲ. ಹೀಗೆ ಅಂದ ಕೂಡಲೇ ಮತ್ತು 1000 ಕುದುರೆ ಸರ್ದಾರನಾದ್ರೆ ಮನೆ ಹೆಂಡತಿ ಪೆಂಜಾರ ಅಂತ. ಎಂಥವಾದರೂ ಹುಡುಗ ವಯಸ್ಸಿನವ ಅವ ಚಂತನ ಮಠಕ್ಕೆ ಮುಂಜಾನೆ ಬರುವ, ಸಾಯಂಕಾಲ ಬರೋವ, ಒಂದು ಹೊತ್ತು ಬರೋಕತ್ತ, ಒಂದು 15 ದಿವಸ ಆದ ಕೂಡಲೇ 2 ದಿವ್ಸಕ್ಕೊಂದು ಬರೋಕತ್ತ, ಮುಂದೆ ಏನಪ್ಪ ಅಂತ ಕೇಳಿದ್ರೆ 15 ದಿವ್ಸಕ್ಕೆ ಬರೋಕತ್ತ. ಏನಾಯಿತು ಪಾರಗೆ ಮಠದ ಕಡೆ ಮಾರಿನೇ ಮಾಡೋದು, ಹಿಂಗ್ಯಾಕಾಯಿತು ಅಂತ ಗುರುಗಳು ವಿಚಾರ ಮಾಡಕತ್ತರು. ಬರೋವಲ್ಲ ಬಂದ್ರೆ ಏನಾರ ಮಾತಾಡಬೇಕು ಅಂತಂದ್ರೆ ಬರೋವಲ್ಲ. ಅವ ಬರೋಬ್ಬರಿ ಮಠದ ಮಗ್ಗಲಿಕ್ಕೆ ಹೊಲಕ್ಕೆ ಹೋಗೋ ದಾರಿ ಇತ್ತು. ಅವ ನೋಡ್ತಿದ್ದ ಮಧ್ಯಾಹ್ನದಾಗ 12ರಿಂದ 3 ತಕ್ಕನೆ ಅಪ್ಪಗಳು ಮಕ್ಕೋತಾರಂತ ಅವಾಗೆ ಹೊಲಕ್ಕೆ ಹೋಗವ. ನೋಡಿದ್ರೆ ಮತ್ತೆ ಕೈ ಮಾಡಿದ್ರೆ ಹೆಂಗೆ ಮಾಡ್ಬೇಕಂತ ಮಾಡವ. ಒಂದು ದಿವಸ ಅಚಾನಕ್ ಯಾರೋ ಹೇಳಿದ್ರು, ಯಪ್ಪ ಮಧ್ಯಾಹ್ನಕ್ಕೆ ಹೋಗ್ತಿರ್ತಾನೆ. ಅದು ಹಿಂಗೆ ಗುರುಗಳಿಗೆ ಭಾಳ ಚಿಂತೆ ಅವನ ಮೇಲೆ, ಶಿಷ್ಯಗೆ ಚಿಂತಿಲ್ಲ, ಗುರುವಿಗೆ ಶಿಷ್ಯನ ಚಿಂತೆ. ಪಾಪ ಹಾಳಾಕ್ಕದಲ್ಲ ಅಂತ ಹೇಳ್ಕೊಂಡು ಒಂದು ದಿವಸ ಕಾಯ್ಕೋತ ಕುಂತಿದ್ರು. ಅವ ನೋಡ್ಕೋತೆ ಮಕ್ಕೊಂಡಿರ್ಬೇಕು ಹಂಗೆ ತಂದ್ಕೊಂಡಿದ್ದ. ಅಕಸ್ಮಾತ್ ಇವ ಮಠದ ಮಗ್ಲಿಗೆ ಬರಾಕ ಗುರು ಹೊರಬಂದು ಏ ತಮ್ಮ ಅಂದರು. ಯಪ್ಪೋ ಅಂದ. ಏ ತಮ್ಮ ಅಂದರು ರೀ ಅಂದವ. ಏ ತಮ್ಮ ಅಂದರು. ಹಿಂಗ್ಯಾಕೋ ಚಂತಾನೆ ಇಲ್ಲೇ ಉಣ್ತಿದ್ದಿ, ಇಲ್ಲೇ ಇರ್ತಿದ್ದಿ, ಇಲ್ಲೇ ಮುಗೋತಿದ್ದಿ, ಹಿಂಗ್ಯಾಕೆ ಮಾಡಿದೆವು ತಮ್ಮ, ಹಿಂಗ್ಯಾಕೆ ಮಾಡಿದ್ದೀನಿ ನೀನು? ಮಠಕ್ಕೆ ಒಂದಿಟ್ಟು ಬರಬೇಕಿಲ್ವ ಅಂತ ಕೇಳಿದ್ರು. ಬರ್ಬೇಕಂತೇನು ರೀ ಅಪ್ಪ, ನಿಮ್ಗೇನು ಹೇಳಿ ಅಂತ. ಏನು ಮದುವೆ ಆಗಿಲ್ಲರೆ? ಮದುವೆ ಆಗ್ಯದ. ಮದುವೆ ಆದರೆ ಏನಾಯಿತು? ಛೇ ಮನೆ ಬಂದಾಳದಕ್ಕೆ ಭಾಳ ಜೀವ ಅದಾಳ್ರಿ. ಏನಂತಾಳೆ? ನಿಮ್ಗೆ ಏನು ಹೇಳ್ಬೇಕ್ರಿ ಸಾಧುಗಳಿಗೆ? ಆಕೆ ನೀ ಇಲ್ದಿದ್ರೆ ನಂಗೆ ಹೆಂಗಾರೆ ಹಾಕದಂತಾಳ್ರಿ, ನೀವು ಇಲ್ದಿದ್ರೆ ನಂಗೆ ಊಟೇ ಹೋಗಿಲ್ಲ ಅಂತಾಳ್ರಿ. ಹೆಂಗೆ ಮಾಡ್ಬೇಕ್ರಿ ಸ್ವಾಮಿಗಳ? ನಾವು ಹೋದ್ರಕ್ಕೆ ಊಟ ಹಸು ಹೊಟ್ಯಾಗ ಏನು ಅಂತ ನೀರೇ ಇಳಂಗಿಲ್ಲ ಅಂತ, ತುತ್ತರು ಬಿಟ್ಟು ನೀರು ಇಳಂಗಿಲ್ಲ ಅಂತ. ಮತ್ತು ಹೆಂಗೆ ಮಾಡ್ಬೇಕ್ರಿ? ಅದಕ್ಕೆ ಚಂತಾನ ಅಲ್ಲೇ ಇರ್ತೀನಿ ರೀ, ಯಾವಾಗ ಹೋಗ್ತೀನಿ. ಆ ಸುದ್ದಿ ನಿಮ್ಗೇನು ಗೊತ್ತಿರಿ ಸ್ವಾಮಿಗಳ? ಬರೋವರಪ್ಪ, ಅದನ್ನ ಸುದ್ದಿ ನಮ್ಗೆ ಗೊತ್ತಿಲ್ಲ. ಅದು ಭಾಳ ಜೀವ ಅದಾಳ್ರಿ ಅಪ್ಪ, ಎಷ್ಟು ಜೀವ ಅದ ಅಂತ ನಾ ಹೇಳಕ್ಕೆ ಬರಂಗಿಲ್ಲ ರೀ. ಗುರುಗಳು ಗೊತ್ತು ಕಷ್ಟೇ ಕಾಂತ ಶಾಸ್ತ್ರ ಹೇಳಿದೆ. ಯಾರು ಹೆಣ್ತೀವೋ, ಯಾರು ಗಂಡ, ಯಾರು ಮಕ್ಕಳು. ಅಚ್ಚಾ, ರಾತ್ರಿ ಮನೆ ಊರಿಗೆ ಹತ್ತು ಬಾರಕ್ಕಂದ್ರೆ ಹೊರಗೆ ಯಾರು ಓಡಿ ಬರ್ತೀರಿ? ಮೊದಲು ಹೆಂಡತಿ ಕರ್ಕೊಂಡ್ಬರ್ತೀರಿ, ನೀವು ಒಬ್ಬರೇ ಬರ್ತೀರಿ, ಯಾರೂ ಇಲ್ಲ. ಹುಡುಗ ಹಿಂಗಾಗೆ ತಿಳ್ಕೊಂಡು ಗುರುಗಳು ಏನಂದರು, ತಮ್ಮ ಆಯ್ತು ಖರೆ ಎಲ್ಲ ಬರೋಬರಿ. ನೀ ಇಲ್ಲಕ್ಕೆ ಉಣಂಗಿಲ್ಲ, ನೀ ಇಲ್ಲಕ್ಕೆ ನಿದ್ದೆ ಬರೋಂಗಿಲ್ಲ, ನೀ ಇಲ್ಲಕ್ಕೆ ಬೇಚೇನು ಹಾಕದೆ, ಎಲ್ಲ ಖರೆ. ಒಂದು ಮಾತು ಮಾಡು, ಏನಪ್ಪ ಅಂದ್ರೆ ನಿನಗೊಂದಿಷ್ಟು ಯೋಗ ಕಲಿಸ್ತೀನಿ. ಯೋಗ ಕಲಿ,
ಪ್ರಾಣ ಇಲ್ಲಿ ಹಾಕೋದು ಸಾಯಂಗಿಲ್ಲ, ಈ ಉಸಿರಾಡಿಸ್ ಬಂದಾಗಬೇಕು, ಜೀವಂತ ಇರಬೇಕು, ಜೀವಂತರ ಇರಬೇಕು, ಉಸಿರಲ್ಲಿ ಬಂದಾಗಿರ್ಬೇಕು. ಅದಕ್ಕೆ ಪ್ರಾಣಾಯಾಮ ಅಂತಾರೆ. ಅದು ಇಲ್ಲಿ ಹಣಿ ಮೇಲೆ ಇಟ್ಟರೆ ಎಲ್ಲ ಬರೋಬರಿ ಆಗ್ತದೆ. ನಿನ್ನ ಹೆಂಡ್ತಿ ನಿನ್ನ ಮೇಲೆ ಎಷ್ಟು ಜೀವ ಅದಾಳೆ ಅಂತ, ನಿಮ್ಮ ಮಗು ಅಪ್ಪ ಎಷ್ಟು ಜೀವ ಅದಾರೆ ಅಂತ ಗೊತ್ತಾಕ ತಿಳ್ಕೊಂಡು ಗುರುಗಳು ಅವನಿಗೆ ಒಂದು ತಿಂಗಳಗಟ್ಟಲೆ ಯೋಗ ಕಲಿಸೋದು, ಪ್ರಾಣ ಒಯ್ದು ಇಲ್ಲಿ ಇಡಕ್ಕೆ ಕಲಿಸೋದು. ದೀಪಾವಳಿ ಹಬ್ಬ, ಒಬ್ಬನೇ ಮಗ, ಅವ್ವ ಅಪ್ಪ ಮುದುಕರು. ಹಬ್ಬಕ್ಕೆ ಅಕ್ಕ ತಂಗಿಯರು, ಇಬ್ಬರು ಅಕ್ಕ ತಂಗಿಯರು ಅವರು ಬಂದಾರ. ಹಬ್ಬಕ್ಕೆ ಬಂದಾರೆ. ಅಡಿಗೆ ಆಗ್ಯದ. ಇನ್ನೇನು ಎಡೆ ಹಿಡಿದು ಊಟ ಮಾಡೋದು, ಅದು ಬಾರ ಒಂದ್ರ ತಕ್ಕ ಅಡಿಗೆ ತಯಾರಾಗ್ಯದ. ಎಲ್ಲ ಹಸ್ತು ಕುಂತಾರೆ. ಇವ ಏನು ಮಾಡ್ದ ಅಂದ್ರೆ ಗುರುಗಳು ಹೇಳಿದ್ರಲ್ಲ, ಆಕೆ ಅಡುಗೆ ಮಾಡಕತ್ತೇಳು, ಮುಂದೆ ಕುಂತಿದ್ದ ಪಲ್ಲಂಗ ಮೇಲೆ ಅದು ಪ್ರಾಣಾಯಾಮ ಮಾಡಿ ಮ್ಯಾಲೆ ಏರಿಸದ, ದಡಮ್ ಅಂತ ಕೆಳಗೆ ಬಿತ್ತರಿ. ಯವ್ವ ಅನ್ಲಕ್ಕೆ ಬಂದು ನೋಡಿದ್ರು, ಹೋಳಿಗೆ ಅರ್ಧಂಬರ್ಧ ತಯಾರಾಗ್ಯಾವ. ಅನ್ನ ಸಾರ ಮೊದಲೇ ಮಾಡ್ಯಾಳ. ಅತ್ತಿ ಮಾವು ಹೊರಗದಾರ, ನಡ್ಬರ್ಕಿದ್ದವ್ರಿ ಬಿದ್ದದ. ಬಂದು ಹೀಗೆ ಮುಗಿ ಕ್ಯಾಚ್ ಮಾಡೋದು ಆಯ್ತು. ಏನು ಹಳ್ಳಿ ಹೆಂಗೆ ಮಾಡಲಿ ಅನ್ಲಕ್ಕಿ. ಹತ್ರ ಮಾವ ಎಲ್ಲ ಬರ್ತಾರೆ. ಇದು ಸಾವುಕಾರ ಹಣ, ಇವತ್ತು ಹೊಕ್ಕದೋ ಏನು ಮಣ್ಣು ನಾಳೆಗೆ ಹಾಕೋದು, ಹ್ಯಾಂಗೆ ಮಾಡಿ ತೊಗೊಂಡು ಅಕ್ಕಿ ಅಂದು ಅಲ್ಲೇ ಇಟ್ಟು ಏನಪ್ಪ ಬಡ ಒಳಗೆ ಹೋಗಿ ಮೆತ್ತನ ಹೋಳಿಗಿದ್ದವ್ರು ಒಂದೆರಡು ಹೋಳಿಗೆ ಮ್ಯಾಲಿಡ ಬರ್ಕೊಂಡು ತುಪ್ಪ ತಿಂದ್ಲು, ಇಟ್ಟು ಬಡ ಬಿಟ್ಟು ಅನ್ನ ಮಾಡಿದ್ಲು, ಇಟ್ಟು ಹಾಲು ಕೊಡಿದ್ಲು, ಬಾಯಿ ಒರೆಸ್ಬಿಡ್ತಿದ್ಲು. ನಾ ಹ್ಯಾಂಗೆ ಮಾಡಲೇ ಯವ್ವ ತಂದು ಆಕೆ ಹೇಳಕ್ಕೆ ಕೂಡಲೇ ಹೊರಗೆ ಮಂದೆಲ್ಲ ಏನೈತೆ ಅತ್ತಿಮ್ಮ ಬಂದರು. ನಾ ಏನು ಹೇಳಿ ಅತ್ತಿ, ನಾ ಯವ್ವ ಹೆಂಗೆ ಮಾಡಲಿ. ಅವ ಎಚ್ಚರ ಇದ್ದು ನಾವು ಹೋಳಿಗೆ ಮುಡಿದು ನೋಡ್ತಿದ್ದ, ಹಾಲು ಕುಡಿದ್ದು ನೋಡಿದ್ದ, ಎಲ್ಲನ ಸತ್ತದು ನೋಡಿ ಉಸಿರೆಲ್ಲ ತಿಳ್ಕೊಂಡು ಹೋಗಿ ಹಾಲು ಕುಡ್ದ ಎಲ್ಲ ಅದ. ಎಲ್ಲ ಹೋಗಿ ಅಳಕತ್ತು. 3 ಮಂದಿನೇ ಕೂಡ್ತೀರಿ. ಗೌಡ್ರ ಹೆಣ ಜಲ್ದಿ ಹೋಗ್ತಾವ. 3 ಮಂದಿ ಎಲ್ಲ ಮಂದಿ ಕೂಡ್ತು. ಅಕ್ಕಂಗರು ಬರಬೇಕು, ಎಲ್ಲರೂ ಬಂದರು. ಬಂದ ಬೆಳಕೆಪ್ಪ ಕುಂಡ್ರಿಸಿದ್ರು. ಶಾವಿಗೆ ಹೊಚ್ಚಿ ಹಾಕೊಂತಿದ್ದು ಮಸ್ತ್ ಅವನಿಗೆ ಎಲ್ಲ ಗೊತ್ತಿತ್ತು. ಬುಕ್ಕಿಟ್ ಹಾಕಿದ್ರು, ಅರ್ವಿ ಹಾಕಿದ್ರು, ಎಲ್ಲ ಮಾಡಿದ್ರು. ಅವನ ಕೈ ನೋಡ್ಕೋತ ಕೂತಿದ್ದ. ಅವಾಗಿನ ಎತ್ತರಿ ಅಂತಾರಲ್ಲ, ಎತ್ತುವಾಗ ಅದ್ರಾಗ ಒಬ್ರು ಯಾರು ಅಂದರು, ಅವ್ರ ಅಪ್ಪ ಅಂದ, ಇಲ್ಲ ನನ್ನ ಮಗ ಭಾಳ ಜೀವ ಇದ್ದ ಸ್ವಾಮಿ ಮಳ ಮೇಲೆ, ಸಣ್ಣ ಹಿಡ್ಕೊಂಡು ಅಲ್ಲೇ ಇರ್ತಿತ್ತು ಬರ್ತಿತ್ತು. ಈಗಿಟ್ಟು ಸ್ವಾಮಿಗಳು ಕರೆಸಿ ಆಮೇಲೆ ಒಯ್ಯಿರಿ ಅಂದರು. ಇದೆಲ್ಲ ಸ್ವಾಮಿದೇ ಇತ್ತು ದಂಧ. ಸ್ವಾಮಿಗಳು ಬಂದ್ರಪ್ಪ, ಬಂದು ನೋಡೋದು ಉಸಲಲ್ಲಿ ಬಂದಿತ್ತು, ಮೈಯಾರು ಬೆಚ್ಚಗಿತ್ತು, ಸಾತಿಲ್ಲ ಮೈ ಬೆಚ್ಚಗಿತ್ತು, ಉಸಿರು ಬಂದಿತ್ತು. ಎಲ್ಲರೂ ಅಳಕ್ಕೆ ಹತ್ತಿದ್ರು. ಯಪ್ಪ ಅವರೋ ಒಂಥರ, ಯಪ್ಪ ಇದು ಒಂದೇ ಮಗ ರೀ ಯಪ್ಪ, ಈ ಮಗ ಇಲ್ರಿ, ನನಗೆ ಒಯ್ಯಿ ಅಂದ್ರೆ ಒಯ್ಯಿರಿ ಯಪ್ಪ, ಅವನು ನನ್ನ ಜಗದಾಗ ನನಗೆ ಒಯ್ಯಿರಿ. ಅಕ್ಕ ತಂಗಿ ಎಲ್ಲರೂ ಅನ್ನಕತ್ಯಾರ. ಸ್ವಾಮಿಗಳು ಅವ್ರದ್ದೇ ಎಲ್ಲ ಆಟಿತ್ತು. ಒಂದು ಗ್ಲಾಸ್ ಹಾಲು ತೊಗೊಂಬರ್ರಿ ಅಂದರು. ಹಾಲು ತಂದರು. ತಂದು ಒಳಗೆ ತಮ್ಮ ಕಿಶದಾಗ ಒಂದು ಚೀಟಿ ಇತ್ತು, ತೆಗೆದಕ್ಕಿಂತ ಒಳಗೆ ಬಿಟ್ಟರು. ನೋಡ್ರಿ, ದೇವ್ರ ನೇಮ ಅದು. ಒಂದು ಜೀವ ಹೋಗ್ಯದ ಅಂದ್ರೆ ಅದು ಹೊಳ್ಳಿ ಬರಬೇಕಂದ್ರೆ ಅದ್ರ ಬದಲು ಒಂದು ಜೀವ ಕೊಡ್ಬೇಕು. ಮುದುಕ ಮುದುಕಿ, ಅಕ್ಕ ತಂಗಿ, ಮಾಡ್ಕೊಂಡಕ್ಕೆ ಹೋಳಿಗೆ ಉಂಡು ಹೆಣ್ತಿ, ಎಲ್ಲರೂ ಅದಾರ. ಸ್ವಾಮಿಗಳಂದ್ರು, ತಗೋರಿ, ಯಾರು ತಗೋತೀರಿ ತಗೋರಿ, ಅವ್ರು ತೊಗೊಂಡವ್ರು ಸಾಯ್ತಾರ, ಹುಡುಗ ಜೀವಂತ ಹಾಕ್ತಾನ. ಎಲ್ಲರೂ ಖಡ ನಿಂತರಿ, ಕಟ್ಗೆ ನಿಂತಾರೆ. ಸ್ವಾಮಿಗಳು ಅಂದರು, ಮತ್ತೆ
ಆಯ್ತಲ್ಲ ನಿಂದು ಎಲ್ಲ ಮುಗಿದು ಹೋಗ್ಯದಲ್ಲ, ಈಗ ಪಾನ ಸಾಡು ಸತ್ತಾರಾಗ ಕುಡಿ. ನೀ ಹೋಗ್ತಿ, ಮಗ ಉಳಿತಾನ. ಮುದುಕ ತಲೆ ತುರ್ಸಾಕತ್ತು. ತಲೆ ತುರ್ಸಂತಾನೆ ಸ್ವಾಮಿಗಳ, ಏನು ನಾನು ಈಗ ಅರ್ಧ ಕುಣ್ಯಾಗ ಅರ್ಧ ಮನ್ಯಾಗ ಇದ್ದೀನಿ, ಏನು ಕೊಡ್ಯಾಕೆ ಏನು ಚಿಂತೆ ಇಲ್ಲ. ಪರಂತು ಅಂದವ. ಪರಂತು ಏನು, ಊರಾಗೆಲ್ಲ ಭಾಳ ಮಂದಿ ಬಡ್ಡಿ ರೊಕ್ಕ ಕೊಟ್ಟೇನು ರೀ, ಇನ್ನು ಸತ್ರ ಲೆಕ್ಕಿಲ್ಲ ಪತ್ತಿರಿಲ್ಲ, ನನ್ನ ಬಾಯ ಆ ಕಡೆ ಹೋಗ್ತದ್ರಿ. ಹೆಂಗೆ ಮಾಡಬೇಕು? ಹೆಂಗಾದ್ರೆ ಸತ್ತಾನ, ಸಾಯಲಿ ಬಿಡ್ರಿ ಅಂದ. ಹುಡುಗ ಕುಂತಿತ್ತದು, ಕೇಳ್ತಿತ್ತದು. ಯಪ್ಪೋ ಅಂದ. ನಮ್ಮ ಅಪ್ಪ ಎರಡು ಜಮ ಅನ್ನೋದು ಗೊತ್ತಾಯ್ತು ಒಪ್ಪ ಅಂದ. ಆಮೇಲೆ ಮುದುಕಿಗಂದ್ರು, ಆಯಿ ತಗೋ. ಏಯಪ್ಪ, ಮಗಳು ಬಣ್ತಾನದ ಹೊಟ್ಲಾಗಿ ಬಂದಾಳ. ಬಣ್ತಾನ ಯಾರು ನಾ ಮಾಡ್ತಾರ? ಮತ್ತೆ ಯಾರು ಮಾಡ್ತಾರ? ಬಣ್ತಾನ ಮಾಡಬೇಕು. ಮಗಳದು ಬಂದಾಳ ಅಲ್ಲಿಂದ ಇಲ್ಲಿಗೆ, ತವ್ರ ಮನೆಗೆ ಬಂದಾಳ ಬಣ್ತಾನ ಮಾಡಕ್ಕೆ. ಮತ್ತು ನಾ ಸತ್ತೋದಕ್ಕೆ ಬಣ್ತಾನ ಯಾರು ಮಾಡ್ತಾರ? ಹಂಗಾದ್ರೆ ಸತ್ಯನ ಸಾಯಲಿ ಬಿಡು ಅಂದ್ಲು. ಅವ ಎಚ್ಚರ ಇದ್ದು ನೋಡ್ರಿ, ಎಚ್ಚರ ಇದ್ದವ. ಛೇ 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 ಛೇ, ನಮ್ಮವ್ವ ನಮ್ಮಪ್ಪ ಇವ್ರು ಯಾರವ್ವ ಯಾರಪ್ಪ ಅಲ್ಲೋ ಯಪ್ಪ, ಇವ್ರು ಯಾರು ಅಲ್ಲ ಅಂತ ತಿಳ್ಕೊಂಡು ಅವ ವಿಚಾರ ಮಾಡಿದ್ರು. ಅವಾಗ ಅಕ್ಕ ತಂಗಿಯರು ಇದ್ರಲ್ರಿ, ತಂಗಿ ನನ್ನ ತಮ್ಮ ಸತ್ತ, ಏ ದೇವ್ರು ನನಗೆ ಒಯ್ಬೇಕಾಗಿತ್ತು ಯಪ್ಪ, ನನಗೆ ಯಾಕಿಟ್ಟು ಯಪ್ಪ ಅಂತಿದ್ದೆಲ್ಲ. ಯವ್ವ ಇದು ಕುಡಿ. ಸ್ವಾಮಿ, ನಾವು ಸಹಾಯಕ್ಕೆ ಬಂದಿಲ್ಲ, ಹಬ್ಬಕ್ಕೆ ಬಂದೇವೆ. ನಾವು ದೀಪಾವಳಿ ಹಬ್ಬಕ್ಕೆ ಸೀರೆ ಕೊಡ್ತಾರೆ, ಸಹಾಯಕ್ಕೆ ಬಂದೇವಿ. ಹಾಂ, ಬೇಕಾದ್ರೆ ಕುಡಿ, ಹೆಂಗಾರು ಸತ್ತಾನ ಸಾಯಿಲಿ, ಹೋಗ್ತಾರೆ ನಮ್ಮ ಗಂಡು ಮನೆಗೆ ಅಂದ್ರು ಅವರು. ಅವ ಅಂದ, ನಮ್ಮ ಅಕ್ಕ ತಂಗಿ ಎರಡು ಜೀವ ಆದರು ಯಪ್ಪ. ಕಡೆಗೆ ಯಾರೂ ಅಲ್ಲ ಅಂದರು, ಸ್ವಾಮಿಗಳಂದರು ನಾನೇ ಕುಡಿತು. ಹಾಂ, ನೀವು ಸ್ವಾಮಿಗಳು ಹುಟ್ಟೋದು ಮಂದಿ ಸಲುವಾಗಿ ರೀ. ಹಾಂ ಯಪ್ಪ ಕುಡೀರಿ, ನೀವು ಸತ್ರ ನಾನು ಚಲೋ ಒಂದು ಗದಿ ಕಟ್ಟಿಸ್ತೆ, ಮೇಲೆ ಒಂದು ಗುಡಿ ಕಟ್ಟಿಸ್ತೆ, ಆಮೇಲೆ ನಿಮ್ಗೊಂದು ಮೂರ್ತಿ ಮಾಡ್ತೇವೆ. ಸಂತರು ಹುಟ್ಟಿದ್ದೇ ಪರೋಪಕಾರ ಸತಾಂ ವಿಭೂತಯ. ಮಂದಿ ಸಲುವಾಗಿ ಸಂತರು ಹುಟ್ಟಿರ್ತಾರೆ. ಯಪ್ಪ ಭಾಳ ಚಲೋ ಆಯಿತು ನೀವು ಅಂತ ತಿಳ್ಕೊಂಡು ಅವ್ರು ಎಲ್ಲರೂ ಅಪ್ಪಗಳು ಕುಡೀರಿ ಅಂದರು. ಅವ್ರು ಘಟ ಕುಡಿದ್ರು. ಏನು ಕರ್ಸಕ್ರಿ ಹಾಕಿತ್ತು, ಅದ ಏನಿಲ್ಲ ವಿಷಯ ಇಲ್ಲ, ಕರ್ಸಕ್ಕೆ ಪುಡಿ ಹಾಕಿದ್ದು. ಸ್ವಾಮಿ ಘಟ ಕುಡ್ದ. ಸ್ವಾಮಿ ನೋಡಕ್ಕೋತಾರೆ, ಯಾವಾಗ ಸಾಯ್ತಾನ ಯಾವಾಗ ಸಾಯ್ತಾನೆ ಸ್ವಾಮಿ. ನೋಡಿದ್ರು ಎತ್ತರ ಆದ. ಅವ ಅಂದ, ಆಯ್ತು ನಾ ಬರ್ತೀನಿ ಅಂತ ತಿಳ್ಕೊಂಡು ಸ್ವಾಮಿಗಳು ನಡೆದ್ರು. ಹುಡುಗ ಅವರೇ ಸ್ವಾಮಿಗಳು ಕಲಿಸಿದ್ರು. ಕುಂಭಕ ಬಂದ ಹಣಿಗೆ ಅವನ ಕೈಗೆ ಒತ್ತಿದ್ರು. ಉಸುಲು ಚಾಲು ಆಯಿತು. ಸ್ವಾಮಿಗಳು ನಡೆದ್ರು. ಹುಡುಗ ಹಿಂಗೆ ನೋಡ್ದ, ಕುಲಾಲ ಬುಕ್ಕೆಟ ಅರ್ವಿ ಪೂರ ಕೊಳ್ಳದ ಹಾರ ಅರ್ವಿ ಹರಿದೇನಪ್ಪ ಅದು ಎದ್ದು ನಿಂತ. ಎಲ್ಲರೂ ಗಾಬರಿ ಆದರು. ಮುಂದೆ ಸ್ವಾಮಿ, ಹಿಂದಿಂದು ಶಿಷ್ಯ. ರೀ ಏ ನನ್ನ ಮಗ ಅವತ್ತಾಳ. ನಿನ್ನ ಮಗ ನಾ ಅಲ್ಲ, ರೊಕ್ಕದ ಬಡ್ಡಿ ವಸೂಲು ಮಾಡಿ ಅಪ್ಪ ಅಣ್ಣ. ಹೆಣ್ತಿ ನಾ ಹೆಂಗೆ ಮಾಡ್ರಿ, ತೊಗರ ತಂಗಿ ಸಾಯ್ತಿ, ನಿನಗೆ ಮುತ್ತೈತನ ಮರಣದ ಬರ್ತದೆ ನಿನಗೆ ಅಂದ್ರೆ. ಏನು ರೀ ಸ್ವಾಮಿಗಳು, ನಾ ಏನೋ ಸಣ್ಣಕ್ಕಿದ್ದೀನಿ, ಇವ ಸತ್ತರು ನಮ್ಮಪ್ಪ ಮತ್ತೊಬ್ಬರಿಗೆ ಮದುವೆ ಮಾಡಿ ಕೊಡ್ತಾನ ಅಂದೆ. ಅಲ್ಲಿ ಅವ್ವ ಹೆಣ್ತಿ ರೀ ಅಂದು ಹೋಗಿ ಮತ್ತೊಂದು ಮಾಡ್ಕೊ ಹೋಗು. ಅಕ್ಕ ತಂಗಿ ಅಂತಾರೆ, ತಮ್ಮ ಹಬ್ಬ ಮಾಡಿರಿ ಅಕ್ಕ ಅಂದ. ನೀವು ಹಬ್ಬಕ್ಕೆ ಬಂದಿರಿ, ಜೀವ ಕೊಡಕ್ಕೆ ಬಂದಿರಿ, ಹೋಗ್ರಿ ನಿಮ್ಮ ಮನೆಗೆ ಅಂತ ತಿಳ್ಕೊಂಡು ಶಿಷ್ಯ ಹಿಂದಿಂದ, ಗುರು ಮುಂದಿಂದ ಮನೆ ಬಿಟ್ಟು ಹೊಳ್ಳಿ ಅಪ್ಪಗಿಲ್ಲ, ಯಾರು ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ, ಮಹಾನ್ ಸಂತ ಹೋಗ್ಯಾನ. ಜಗತ್ತಿನೊಳಗೆ ಯಾರದಾರ್ರಿ ಇಲ್ತಕ್ಕ, ಯಾಕ್ರಿ ಇಲ್ತಕ್ಕ ಮ್ಯಾಲಾಯಿತು. ಯಾರಿಗಾರೂ ಇಲ್ಲ. ಯಾರು ಜಗತ್ತಿನಾಗ ಇಟ್ಟು ನೋಡಿರಿ
ಅವನು ಕೊಂದವ್ರು ಅದಾರ, ಅಪ್ಪನ ಕೊಂದವ್ರು ಅದಾರ, ಮಗನ ಕೊಂದವ್ರು ಅದಾರ, ಹೆಂಡತಿ ಕೊಂದವ್ರು ಅದಾರ, ಗಂಡನ ಕೊಂದವ್ರು ಅದಾರ. ಯಾರು ಅದಾರ ಜಗತ್ತಿನೊಳಗೆ? ಸ್ವಾರ್ಥಲಾಗೆ ಕರಹಿಸವ ಪ್ರೀತಿ ಸುರನರಿಕೆ ಎಹೆ ರೀತಿ. ಹಿಂಡುತ್ತಿದ್ರೆ ಆ ಕಡೆಗೆ ಮೇವು ಹಾಕ್ತೀರಿ, ಚಂದಿ ಇಡ್ತೀರಿ, ಒದ್ದಿತು ಅಂದ್ರೆ ಸ್ವರ್ಗಾಡಕ್ಕೆ ಬಿಡ್ತೀರಿ ಹೊರಗೆ ತಿರುಗಂತ. ಯಾರು ಕೊಡ್ತಾರೆ ಅದಕ್ಕೆ? ಹಿಂಡ್ಲಾರ್ದನಕ್ಕೆ ಯಾವ ಮಾಡ್ತಾರೆ? ಕಟಗರಿ ಕೊಡ್ತಾರೆ. ಕಟ್ಗರಿ ಈತಿರಬೇಕು, ಹಿಂಡ್ತಿರಬೇಕು, ಹೋರಿ ಕೊಡಬೇಕು, ಅದಕ್ಕೆ ಮೇವು ಹಾಕ್ತೀರಿ. ಅದು ಈಲಿಲ್ಲ, ಏನು ಕೊಡಲಿಲ್ಲ ಅಂದ್ರೆ ಕಟ್ಗರಿ ಕೊಡ್ತೀವಿ. ಕಟ್ಗರಿ ಯಾರು ಅದಾರ? ಹೆಣ್ತಿ ಲಕ್ಕ ಹೊಡೆದು ಮನ್ಯಾಗ ಬೀಳಿ ದೇವ್ರಿಗೆ ಅನ್ನಂಗಿಲ್ಲ, ಹೊರಗೆ ದೇವ್ರಿಗೆ ಬಿಡ್ಕೊತಾರೆ. ದೇವ್ರು ಮುಂದೆ ಅನ್ನಕ್ಕೆ ಬರೋಂಗಿಲ್ಲ. ದೇವ್ರ ಮತ್ತು ಭಾಳ ಚಂದ ಮಾತಾಡ್ತಾರೆ ಅವರು. ನಾವೇನು ಸೇವೆ ಮಾಡೋಕ್ಕೆ ಒಲ್ಲ ಅನ್ನಂಗಿಲ್ಲ ಸ್ವಾಮಿಗಳು. ಅವ್ರು ಎಷ್ಟು ತ್ರಾಸು ರೀ, ಭಾಳ ತ್ರಾಸು ರೀ, ಅದಕ್ಕೂ ಸಾಯಿಲ್ಲ ಮಾತಾರೆ. ಸ್ವಾರ್ಥ ಜಗತ್ತಿನೊಳಗೆ ಯಾರೂ ಎಲ್ಲೋ ಪುಣ್ಯಾತ್ಮ. ಸದ್ಗುರುನಾಥ್ ಅದಾನ, ಪರಮಾತ್ಮ ಅದಾನೆ. ಪರಮಾತ್ಮ ಜಗತ್ತಿನ ಜನರೆಲ್ಲ ಆಧಾರೆ. ಸ್ವಾರ್ಥ ಇರಬೇಕು. ಏನ್ರೆ ನಮ್ಮಿಂದ ಅನುಕೂಲ ಆಗ್ತದೆ, ನಿಮ್ಮಿಂದ ದುಡ್ಡರ ಬರಬೇಕು, ಕೀರ್ತಿಯರ ಬರಬೇಕು, ಅನುಕೂಲರಾಗಬೇಕು ಅಂದ್ರೆ ಎಲ್ಲರೂ ಇರ್ತಾರೆ. ಜಗತ್ತಿನೊಳಗೆ ಏನಪ್ಪ ಅಂತ ಕೇಳಿದರೆ ಇರೋರು ಸದ್ಗುರುಗಳು ಮಾತ್ರ ನಮ್ಮ ಪಾಲಿಗೆ ಬರ್ತಾರೆ. ಜಗತ್ತಿನೊಳಗೆ ಯಾರಿಗಿಲ್ಲ ಅಂತ ಸುಮ್ಮನೆ ಅಂದಿಲ್ಲ. ಅದರ ಸಲುವಾಗಿ ನಾವು ಲಕ್ಷ್ಯ ಇಡಬೇಕು. ಹೇಳೋ ಅಭಿಪ್ರಾಯ ಏನು? ಇವ್ರು ಯಾರೋ ನಮಗೂ ಬರೋಂಗಿಲ್ಲ. ಇವ್ರು ನಂದು ಅಂತ ಅಮೃತ ಭಕ್ತಿ ವಿಹೀನಂ ಮೃತ್ಯುರ್ ಹಸತಿ ಅಮೃತ ಭಕ್ತ ವಿಹೀನ ಮೂಢಂ. ಇಂಥ ಮಾನವ ಜನ ಮಾಡಿಕೊಂಡು ಪರಮಾತ್ಮನ ಭಕ್ತಿ ಗುರು ಸೇವೆ ಮಾಡೋದನ್ನು ಬಿಟ್ಟು ಚಂತನ ಹೆಂಡ್ರ ಮಕ್ಕಳದಾಗ ಇರ್ತಾನಲ್ಲ, ಅವನು ನೋಡಿ ಮೃತ್ಯು ನಗ್ತಾನಂತ, ಯಮರಾಜ ನಗ್ತಾನಂತ. ಮೃತ್ಯುರ್ ಹಸತಿ ಅಮೃತ ಭಕ್ತಿ ವಿಹೀನ ಮೂಢಂ. ಭೂಮ್ಯೋ ಹಸತಿ ಮಮ ಭೂಮಿ ರೀತಿ ಬ್ರುವಾಣಂ. ಅಕ್ಷ ಹಸಂತಿ ವಿಶೇಶ್ವಧಿರುಡ ಚುತ್ತಂ. ಕೇಳೋನು ಚಂತ ನೋಡೋ ದೇವ್ರು ನೋಡೋದು ಬಿಟ್ಟು ಸಂಸಾರ ನೋಡಿ ಕಣ್ಣು ನಗ್ತಾವಂತ. ಬರೀ ಸಂಸಾರ ಮಾತು ಕೇಳೋ ನೋಡಿ ಕಿವಿ ನಗ್ತಾವಂತ. ಕೇಳ ಮುಂದೆ ನಿಂಗೆ ಕೇಳಾರ್ದಂಗೆ ಮಾಡ್ತೀನಿ ಅಂತವು. ನೋಡು ಚಸ್ಮಾ ಹಾಕೋದು ಕಾಣ್ಲಾರ್ದಂಗೆ ಮಾಡ್ತೀನಿ ಅಂತವು ನಗ್ತಾವಂತ. ಮೂರ್ಖ, ನಿನಗೆ ದೇವ್ರು ನೋಡೋಕೆ ಕಣ್ಣು ಬಂದಾವ, ಪರಮಾತ್ಮನ ಕೇಳೋಕೆ ಕಿವಿ ಅದಾವ, ಗುಡಿಗೆ ಹೋಗೋಕೆ ನಿನಗೆ ಕಾಲ ಅದಾವ, ಪೂಜೆ ಮಾಡೋಕೆ ನಿನಗೆ ಕೈ ಅದಾವ. ಅದನ್ನು ಬಿಟ್ಟು ಸಂಸಾರ ಮಾಡೋ ನೋಡಿ ಕೈಯ ಕಾಲ ನಗ್ತಾವ. ಪುಣ್ಯಾತ್ಮರೇ ಅದು ಮಾಡಿ. ಅದು ಪರಮಾತ್ಮನ ಸಂಸಾರ ಬೇಡ ಅಂತ ಅಲ್ಲ, ಪರಮಾತ್ಮನ ಮಾಡಿ. ಸಂಸಾರ ಬೇಕೇ. ಎಷ್ಟು ಅಡುಗೆಯಾಗಿ ಉಪ್ಪು ಎಷ್ಟು ಬೇಕು ಅಷ್ಟು. ಉಪ್ಪಿಂದೇ ಅಡುಗೆ ಮಾಡೋಂಗಿಲ್ಲ, ಉಪ್ಪಿಲ್ಲದೆ ಅಡುಗೆ ಚಲೋ ಆಗೋದಿಲ್ಲ. ಇದು ಎಲ್ಲರಿಗೂ ಗೊತ್ತದ. ಎಷ್ಟು ಹಾಕಬೇಕು ಅಷ್ಟು ಹಾಕಬೇಕು. ಅಧಿಕ ಹಾಕಿದ್ರಿ ಅಂದರೆ ಅದು ಅಡುಗೆ ಕೆಟ್ಟು ಹೋಗ್ತದೆ. ಹಾಗೆ ಸಂಸಾರದಾಗ ಪ್ರೇಮ ಎಷ್ಟಿರ್ಬೇಕು ಅಷ್ಟೇ ಇರಬೇಕು, ಉಪ್ಪಿದ್ದಷ್ಟೇ. ಹೆಚ್ಚಿಗೆ ಹಾಕಿದ್ರಿ ಕೊಲಿ ಆಗ್ತವೆ, ಸುಲಿಗೆ ಆಗ್ತವೆ, ದರೋಡೆ ಆಗ್ತವೆ. ಇವೆಲ್ಲ ಆಗೋದು ಅದಕ್ಕೆ ಉಪ್ಪು ಹೆಚ್ಚು ಹಾಕೋದಕ್ಕೆ, ಸಂಸಾರ ಮೇಲೆ ಭಾಳ ಪ್ರೀತಿ ಮಾಡೋದಕ್ಕೆ. ಜಗತ್ತಿನೊಳಗೆ ಯಾರೂ ಇಲ್ಲ, ಯಾರು ಸುಮ್ಮನೆ ಹೇಳ್ಯಾರ ಅವರು, ಹುಚ್ಚರು ಹೇಳಿದವರು ಮಾತುಮರು. ಹೆಂಡತಿ ಆದವರದ ಬಿಟ್ಟವರದಾರ. ಯಾರೂ ಇಲ್ಲರಿ ಅಪ್ಪ ಜಗತ್ತಿನೊಳಗೆ. ನಾವು ಪರೀಕ್ಷೆ ಮಾಡಿಲ್ಲ ಅಂತೆಲ್ಲ ಹೆಂಡತಿ ಭಾಳ ಚಲೋ. ಪರೀಕ್ಷೆ ಮಾಡೋನಿ, ನೀ ಪರೀಕ್ಷೆ ಮಾಡಿ ನೋಡಿ ಹೆಂಡತಿ. ಹಾಗೆ ನಡೆದದ ಚಲೋ ಅಂತ. ಗಂಡನ ಪರೀಕ್ಷೆ ಮಾಡಿ, ನನ್ನ ಅನುಕೂಲ ಅಂತ ನಾನು ಹೆಂಡತಿ ಮೇಲೆ ಪ್ರೇಮ್ ಮಾಡ್ತೀವಿ. ಗಂಡಿದ್ರೆ ನಂಗೆ ಅನುಕೂಲ ಅಂತ ಆಕೆ ಪ್ರೇಮ್ ಮಾಡ್ತಾಳೆ. ಮಕ್ಕಳ ಮುಂದೆ ಜಾಕ್ ಮಾಡ್ತೇವಂತ ನೀ ಪ್ರೇಮ್ ಮಾಡ್ತೀವಿ. ರೊಕ್ಕ ಕೊಡ್ತಾನಂತ ಅವ ನಿಮ್ಮ ಮುದುಕಿಗೆ ಪ್ರೇಮ್ ಮಾಡ್ತಾರವ್ರು. ಸ್ವಾರ್ಥಲಾಗೆ ಕರೈಸಬ ಪ್ರೀತಿ ಸುರನರಿಕೆ ಏಹೇ ರೀತಿ. ಏನರೆ ತನ್ನ ಸ್ವಂತ ಅವನದು ಏನರ ಸಿಗ್ತದೆ ಅನ್ನಂಗಿದ್ರೆ ನಿನ್ನ ಪ್ರೇಮ್ ಮಾಡ್ತಾನೆ. ಕೈತವ ರಹಿತ ಪ್ರೇಮ ನಾಸ್ತಿ ಲೋಕೆ. ನಿಷ್ಕಪಟವಾದ ಪ್ರೇಮ ಜಗತ್ತಿನಲ್ಲಿ ಇಲ್ಲ.
ಗಂಟು ಹಾಕೋರಿ. ನಿಷ್ಕಪಟವಾದ ಪ್ರೇಮ ಜಗತ್ತಿನೊಳಗಿಲ್ಲ, ಕಪಟ ಪ್ರೇಮದ. ಯಾರ ಮೇಲೆ ಯಾರು ಪ್ರೇಮ ಮಾಡ್ತಾರಂದ್ರೆ ಏನ ಅದ. ದಿನ ನಿಮ್ಮ ಮನೆಗೆ ಬಂದು ಕೇಳಿದ್ರೆ ನಮಸ್ಕಾರ ರೀ ಸಾವ್ಕಾರ ಅಂತ ಅನ್ನಕ್ಕೆ ಅಂದ್ರೆ ಬರಲಾರ್ದ ತಿಳ್ಕೊಬೇಕು ನೀವು. ಚಾ ಕುಡಿತೀರೇನು ಸಾವ್ಕಾರ ಅನ್ನಕ್ಕೆ ತಿಳ್ಕೊಬೇಕು ನೀವು. ಮುಂದೆ ಏನಾರ ಸಾಲ ಕೇಳ್ತಾನಂತ ಗ್ಯಾರಂಟಿನೇ. ಬರಲಾರ್ದ ಬರೋಕತ್ತಾನ, ಬಂದು ಚಾ ಕುಡಿತೀರಿ ಅಂತ ಕೇಳ್ತಾನೆ ಅಂದ್ರೆ ಇವ ಮುಂದೆ ನಿನ್ನ ಟೆಪ್ಪಿಗೆ ಹಾಕ್ತಾನೆ. ಹಂಗೆ ಸಂಸಾರದಾಗ ಹೆಂಡತಿ ಜೀವ ಮಾಡ್ತಾಳೆ, ಗಂಡ ಜೀವ ಮಾಡ್ತಾನೆ, ಎಲ್ಲ ಜೀವ ಮಾಡ್ತಾರೆ ಅಂದ್ರೆ ನಿನ್ನ ಜೀವ ತೋತಾರೆ. ಅದು ನೇಮ ಜಗತ್ತಿನೊಳಗೆ. ಯಾರಿಗ್ಯಾರು ಇಲ್ಲ, ಶರಣರು ಸುಮ್ಮನೆ ಹೇಳ್ಯಾರ. ಅದಕ್ಕೆ ಬಿಡುವಂತ ಅಲ್ಲ, ಉಪ್ಪಿದ್ದಟ್ಟಿರಬೇಕು. ಉಪ್ಪಿಲ್ಲ ಅಂದ್ರೆ ರುಚಿ ಆಗೋದಿಲ್ಲ ಅಡುಗೆ. ಹಾಗೆ ಸಂಸಾರದಾಗ ಪ್ರೀತಿ ಇಲ್ಲಿ ಆಗೋದಿಲ್ಲ. ಎಷ್ಟು ಬೇಕು ಅಷ್ಟು ಸಂಸಾರದ ಹೆಂಡತಿ ಮೇಲೆ, ಗಂಡನ ಮೇಲೆ, ಮಕ್ಕಳ ಮೇಲೆ, ರೊಕ್ಕದ ಮೇಲೆ ಪ್ರೀತಿ ಮಾಡಬೇಕು. ಸಂಸಾರ ನಡೆಯಂಗಿಲ್ಲ, ಅಡುಗೆನೇ ಆಗಿಲ್ಲ ಉಪ್ಪಿಲ್ದಿದ್ರೆ. ಆದರೆ ಅಧಿಕ ಮಾಡಿದ್ರಿ ಅಂದ್ರೆ ಉಣ್ಣಾಕ ಬರೋಂಗಿಲ್ಲ. ಹಾಗೆ ಆ ಪ್ರೇಮ ಎಲ್ಲಿಡಬೇಕು? ಪರಮಾತ್ಮನ ಮೇಲೆ. ಹೆಂಗೆ ಪರಮಾತ್ಮ ಮೇಲೆ. ಅದು ಅರ್ಥಕ್ಕೇನೆ ಹೆಣ್ಮಗಳು ಗಂಡನ ಮೇಲೆ ಪ್ರೇಮ ಇರ್ತಾಳೆ. ಇರ್ತಕ್ಕೆ ಒಂದು ಕೂಸಾಗುತ್ತಕ್ಕೆ ಆ ಮಾಯ ತೆಗೆದು ಕೂಸಿನ ಮೇಲೆ ಇರ್ತಾಳೆ. ಸಂಸಾರದಾಗ ನೇಮದ ಅಷ್ಟು ತಿಳ್ಕೊಬೇಕು ನೀನು. ಮಕ್ಕಳು ಹಾಕೋತ ಮೇಲೆ ಎಷ್ಟು ಜೀವ ಮಾಡ್ತಾಳೆ ನೀನು. ಮಕ್ಕಳಾಗ್ಬೇಕ ನಿನ್ನ ಮೇಲಿನ ಪ್ರೇಮ ತೆಗೆದು ಅಲ್ಲಿ ಇಡ್ತಾಳೆ. ಅಷ್ಟಕ್ಕೆ ಶಾಣೆಯಾಗಿ ಮನೆ ಬಿಡಬೇಕು. ಖರೆ ಅಂದ್ರೆ ಗಂಡಸ. ನೀವು ನೌಕರಿ ಮಾಡ್ತಿರ್ಬೇಕು, ಮಧ್ಯಾಹ್ನ ಮಕ್ಕಳಾಗಿರ್ಬಾರ್ದು, ಇನ್ನೂ ಹಡ್ದಿರ್ಬಾರ್ದು. ನೀವು ಬಾಗಿಲ್ಲ ಬರೋದ್ರೆ ನೀರು ತೊಗೊಂಡು ನಿಂತಿರ್ತಾರೆ. ತಂಬಿಯಾಗಿ ಮರ್ತಕ್ಕರಿ ಚಾ ಮಾಡಿರಿ ಅಂತ ಕೇಳ್ತಾರೆ. ಹೌದಲ್ರಿ? ನಿಮಗೆಲ್ಲರಿಗೂ ಅನುಭವ ಇದ್ದು ಮಾತು ನಾವು ಹೇಳ್ತೇವೆ. ಒಂದು ಕೂಸು ಹುಡ್ತು ಮಜಾ. ನೀ ಅಲ್ಲಿ ಬರುವುದು ನೋಡಿ ತೊಟ್ಲ ಮೇಲೆ ಕೂಸ ತೊಡೆ ಮೇಲೆ ತಗೋತಾರೆ. ಅದಕ್ಕೆ ಚೂಡ್ತಾರೆ. ಅದು ಕೊಯ್ ಅಳ್ತಿರ್ಬೇಕದು. ಅವಳೆ ಬಂದು ಕುಳ್ಳೆ ನೀರು ಕುಳ್ಳೇನ್ರಿ ಅವಂತ ಇಲ್ಲ ನೀವು ನಮ್ಮ ನೋಡು ನಾನೇ ತಗೋತೀನಿ ಅಂತ. ತಾನೇ ತಗೋತದ, ತಾನೇ ಹಚ್ಕೋತದ, ತಾನೇ ತಿಂತ ತೊಳೆದು ಬಿಡ್ತದೆ. ಯಾಕೆ ಅದು ಬಂದ ಅವ್ರು ಶಾಣೆ ಇರ್ತದೆ. ಮುದ್ದಾಮ ತೊಡೆ ಮೇಲೆ ನೀವು ಬರೋದು ನೋಡಿ ತೊಡೆ ಮೇಲೆ ಹಾಕೋತಾರೆ. ಆಟ ತಿಳ್ಕೊಂಡು ಮನೆ ಬಿಡು ಯಪ್ಪ. ಮತ್ತು ಅದು ಎಮ್ಮೆ ಹೊಡೆದ್ರೆ ಹೆಂಗೆ ಮನ್ಯಾಗ ಒಳಗೆ ಬರ್ತದಲ್ಲ ಬಾಗಿಲು ತೆರೆದು ಹಂಗೆ ಬರ್ತೀವಿ. ಅದಕ್ಕೆ ಶಾಸ್ತ್ರದ ಹೇಳಿದ್ರಪ್ಪ ಅಂತ ಕೇಳಿದರೆ ಜಗತ್ತಿನಾಗ ಎಲ್ಲರೂ ಪ್ರೀತಿ ಏನ ಅದ ಹಿಂದಕ್ಕೆ ಅಷ್ಟೇ ತಿಳ್ಕೊಂಡು. ಸ್ವಾರ್ಥ ಲಾಗೆ ಕರೈ ಪ್ರೀತಿ ನಹಿ ಸುರದಕ್ಕೆ ರೀತಿ ನಿನ್ನಿಂದ ಏನ ಮಾಡ್ಕೊಳ್ಕೆ ಅದಕ್ಕೆ ದಿನ ಮೇಲೆ ಜೀವ ಮಾಡ್ತೀವಿ. ಜಗತ್ತಿನ ರೂಢಿ ಅದು. ದನಗಳಿಗೆ ಮೇವು ಹಾಕ್ತೀರಿ, ಹಿಂಡಿ ನೀಸು ಮೊಸರಿ ಯಾಕೆ ಇಡ್ತೀರಿ? ಹಿಂಡು ದನ ಇರಬೇಕು, ಮನೆಯಾಗ ಗಂಡ ಉಣವು ಇರಬೇಕು, ಹೆಣ್ಮಕ್ಳು ಊಟ ನೀಡ್ತಿರಬೇಕು. ಒಲ್ಲಂದ್ರೆ ಹೆಚ್ಚಿಗೆ ನೀಡ್ತಿರ್ತಾರೆ. ನಿಮ್ಗೆ ಗೊತ್ತದಿಲ್ಲ? ಏನೊಂದು ಇಡ್ತವ್ರಿ ಎಷ್ಟು ಸಲ ಹೇಳಿ ನೀವು ಮತ್ತೆ ನೀಡ್ತೀರ ಅಂತ ಸಾಕು ಕೈ ತೊಗೋತಾನ. ಆಕೆಗೆ ಹೆಣ್ಮಕ್ಳು ಕೈ ತೊಗೊಳ್ಳೋದೇ ಬೇಕು. ನೀ ಅಂತಿ ಎಡ್ಡು ಜೀವ ಅದ ನಾನು ಹೆಣ್ತಿ ಅಲ್ಲಂದ್ರೆ ನೀಡ್ತಾ. ಇಲ್ಲೋ ನಿನಗೆ ಜೀವ ಇಲ್ಲ. ನೀವು ಉಣಬೇಕು, ಮುಸಿರಿ ಆಗಬೇಕು, ಮುಸಿರಿ ಎಮ್ಮೆಗೆ ಹಾಕಬೇಕು, ಎಮ್ಮೆ ಹಾಲು ಹಿಂಡ್ಬೇಕು. ಹಾಲಿನ ಸಲುವಾಗಿ ನಿನ್ನ ಮೇಲೆ ರೊಟ್ಟಿ ಹಾಕ್ತಾಳೆ. ನಿನ್ನ ಮೇಲೆ ಜೀವ ಇಲ್ಲ, ಎಮ್ಮೆ ಮೇಲೆ ಜೀವ ಅದಕ್ಕೆ. ಎಮ್ಮೆ ಹಾಲು ಕೊಡು ಸಲುವಾಗಿ ನಿನಗೆ ಹೆಚ್ಚಿಗೆ ನೀಡ್ತಾಳೆ ಮುಸುರಿ ಆಗಲಿ ಅಂತ. ನೀ ಮಳು ತಿಳ್ಕೊತೀವಿ ನನ್ನ ಮೇಲೆ ಜೀವಾಗಿ ನೀಡಾಳು. ಜೀವಾಗಿ ನೀಡಿಲ್ಲ. ಎಮ್ಮೆ ಮೇಲೆ ಜೀವ ಅದ, ನಿನ್ನ ಮೇಲೆ ಜೀವ ಇಲ್ಲ. ಮಕ್ಕಳ ಮೇಲೆ ಜೀವ ಅದ, ನಿನ್ನ ಮೇಲೆ ಜೀವ ಇರೋಂಗಿಲ್ಲ. ಸಂಸಾರದಲ್ಲಿ ಇದು ಅವ್ರದ್ದು ಇವ್ರದ್ದು ಅಂತಲ್ಲ. ಅದಕ್ಕೆ ಮಹಾನುಭಾವರು ಹೇಳೋದು ಏನು ಅಂತ ಕೇಳಿದರೆ, ಜಗತ್ತಿನಾಗೆ ನಿನ್ನ ಮೇಲೆ ಜೀವ ಇಡು, ಯಾರ ಮೇಲೆ ಇಲ್ಲ. ನಿನ್ನ ಯಾರು? ಆತ್ಮ, ಪರಮಾತ್ಮ. ಅವನ ಮೇಲೆ ಜೀವ ಇಟ್ಟಿ ಅಂದರೆ ನಿನಗೆ ಸವಯದ ಸುಖವನ್ನು, ಆನಂದವನ್ನು ಕೊಡ್ತಾನೆ ಪರಮಾತ್ಮ ಅಂತ ಹೇಳ್ಯಾರೆ. ಅಂಥ ಭಗವಂತನಲ್ಲಿ ನಿಮ್ಮದು ಪ್ರೀತಿ ಇರಲಿ. ನಿಮ್ಮ ಆತ್ಮನಲ್ಲಿ ಏನಪ್ಪ ಅಂತ ಕೇಳಿದ್ರೆ ನಿಮಗೆ ಪ್ರೀತಿ ಇರಲಿ, ಸ್ನೇಹ ಇರಲಿ. ಅದು ನಿನಗೆ ಸುಖವನ್ನು ಕೊಡ್ತದೆ. ಇಲ್ಲ ಅಂದ್ರೆ ಸುಖ ಕೊಡೋಂಗಿಲ್ಲ.
ಅದು ಸ್ನೇಹ ಬಿಡಬೇಕು. ಸ್ನೇಹೋ ಠೇವುನಿ ಘರದಾರಿ ಯದಿ ಅಂಗೇ ತು ನಿಘಾಲ ಬಾಹೇರಿ ತ್ಯಾಗಾಚ ಕಠಿಣ ಬಹು ಭಾರಿ. ಮರಾಠಿ ಹೇಳ್ತಾರೆ, ಸಂಸಾರದಾಗ ಪ್ರೇಮ ಇಟ್ಟು ಇಲ್ಲಿ ಬಂದು ಕುಂತೀರಿ ಅಂದ್ರೆ ಏನೂ ಹಂಗಿಲ್ಲ. ಮನಸ್ಸ ಇರಬೇಕು, ಮನಸ್ಸು ಬರಬೇಕು. ಸ್ನೇಹ ಠೇವುನಿ ಘರದಾರಿ ಅಂಗೇ ತು ನಿಘಾಲಾಸಿ ಬಾಹೇರಿ ತ್ಯಾಗಾಚಿ ಕಠಿಣ ಬಹು ಭಾರಿ. ಅದೇನು ಸಿಗುವುದಿಲ್ಲ. ಅದಕ್ಕೆ ನಾವೆಲ್ಲರೂ ಯಾರ ಪಕ್ಕ ತಿಳ್ಕೊರಿ, ನೀವು ಯಾರೂ ನನ್ನವರ ಇಲ್ಲ, ನನ್ನ ಒಬ್ಬ ಪರಮಾತ್ಮ ಅದನ್ನು. ಪ್ರಸಂಗ ಬಂದರೆ ಎಲ್ಲರೂ ಹೋಗ್ತಾರೆ, ಹಾರಿಬಿಟ್ಟು ಹೋಗ್ತಾರೆ. ಅದಕ್ಕೆ ಪರಮಾತ್ಮ ನಮ್ಮ ಕೈ ಬಿಡಂಗಿಲ್ಲ. ಹಿಡ್ದ ಅಂದ್ರೆ ಬಿಡಂಗಿಲ್ಲ. ಮೊದಲು ಹಿಡಂಗನೇ ಇಲ್ಲ. ನಾವು ಹಿಡ್ದ ಅಂತಂದ್ರೆ ನಿನ್ನ ದಂಡಿಗೆ ಮುಟ್ಟಿಸ್ತಕ್ಕ ಸದ್ಗುರುನಾಥ ಪರಮಾತ್ಮ ಇವರಿಬ್ಬರು ಹಿಡಂಗಿಲ್ಲ. ಹಿಡಿದ ಬಳಿಕ ನಿನ್ನ ಕೈ ಬಿಡಂಗಿಲ್ಲ. ಅಂಥವ್ರ ಪಾದಕ್ಕೆ ಬೀಳಪ್ಪ. ಈ ಸಂಸಾರದನ್ನು ಯಾಕೆ ಹತ್ತಿ ಅಂತ ಹೇಳ್ತಾರೆ. ಅಂಥದ್ದೇನಪ್ಪ ಅಂದ್ರೆ ನಮಗೆ ಪರಮಾತ್ಮ ಪ್ರಪಂಚದ ಮಮಕಾರ ಹೋಗಬೇಕು. ಅದಕ್ಕಿತ್ತು ಏನಪ್ಪ ಅಂದ್ರೆ ಈ ಕಡೆ ಇಟ್ರಿ ಅಂದ್ರೆ ಭಕ್ತಿ ಹಾಕ. ಲಗ್ನ ಹಾಕಿಂತ ಮುಂಚೆ ಕನ್ಯಾ ಇರ್ತಾಳೆ, ಗಂಡನ ಹತ್ತಕ್ಕೆ ಹೋದ್ರೆ ಪತ್ನಿ ಹಾಕಾಳಕ್ಕೆ ಅಲ್ಲ, ಏನು ಆಕೆನೇ ಅದಾಳೆ. ಇಲ್ಲಿ ಕುಮಾರಿ, ಅಲ್ಲಿ ಪತ್ನಿ. ಹಂಗೆ ಸಂಸಾರದ ಮನಸ್ಸು ಇಟ್ರಿ ಅಂದ್ರೆ ಮಮಕಾರ. ಅದನ್ನು ಕಿತ್ತು ಪರಮಾತ್ಮನ ಪಾದ ಗುರುಪಾದಕ್ಕೆ ಇಟ್ಟರೆ ಭಕ್ತಿ. ಅದು ಈ ಕಡೆ ಇಟ್ರಿ ಅಂದ್ರೆ ಭಕ್ತಿ, ಗುರುವಿನ ಇಟ್ರಿ ಅಂದ್ರೆ ಶಿಷ್ಯ. ಸಂಸಾರದಾಗ ಇಟ್ರಿ ಅಂದ್ರೆ ಸಂಸಾರಿ. ಸಂಸಾರ ಸಾಗರಂ ದುಃಖದ. ಅದಕ್ಕೆ ಪುಣ್ಯಾತ್ಮರೇ ಆಯಾ ಮಮಕಾರವನ್ನು ಅಲ್ಲಿ ತೆಗೆದು ಗುರುಪಾದದಲ್ಲಿ ಇಡ್ರಿ, ಭಗವಂತನ ಚರಣದಲ್ಲಿ ಇಟ್ರಿ ಅಂದ್ರೆ ನೀವು ಶಿಷ್ಯರಾಗ್ತೀರಿ, ನೀವು ಭಕ್ತರಾಗ್ತೀರಿ. ಗುರುವಿನ ಕರುಣೆ, ಪರಮಾತ್ಮನ ಕರುಣೆ ನಿಮ್ಮ ಮೇಲೆ ಹಾಕದೆ. ಅಂಥ ಶಕ್ತಿಯನ್ನು ಗುರುದೇವ ನಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ.